ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ಈ ದಿನದ ಸತ್ಸಂಗಕ್ಕೆ ಆದರದ ಸ್ವಾಗತ. ಈ ದಿನ ಅನಿವಾರ್ಯ ಕಾರಣದಿಂದಾಗಿ ನಮ್ಮ ಹಿರಿಯ ಸೋದರರಾದ ಎಸ್ ಶ್ರೀಧರ್ ಅವರು ಬರಬೇಕಿತ್ತು. ಅವರು ಇವತ್ತು ಉಪನ್ಯಾಸ ಮಾಡಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ನಾವೇ ಒಂದು ವ್ಯಾಸಂಗವನ್ನು ಮಾಡಬೇಕಾದಂತಹ ಒಂದು ಸಂದರ್ಭ ಇದೆ. ನಾವು ಈ ಜೀವನ ಇರುವುದು ಜೀವಿಸುವುದಕ್ಕೆ ಎನ್ನುವಂತಹ ಗ್ರಂಥದಲ್ಲಿ ಇರುವಂತಹ ಒಂದು ಲೇಖನವನ್ನು ಓದೋಣಂತೆ. ಈ ಜೀವನ ಇರುವುದು ಜೀವಿಸುವುದಕ್ಕೆ ಅಂದರೆ ಲೈಫ್ ಈಸ್ ಫಾರ್ ಲಿವಿಂಗ್. ಈ ಗ್ರಂಥದಲ್ಲಿ ಸೋದರ ಸುರೇಂದ್ರ ನಾರಾಯಣ್ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದರು. ಥಿಯೋಸಾಫಿಕಲ್ ಸೊಸೈಟಿಗೆ. ಅವರು ದಿ ಥಿಯಾಸಫಿಸ್ಟ್ ಅನ್ನುವಂತಹ ಮಂತ್ಲಿ ಮ್ಯಾಗ್ಝೈನ್ ಇದೆಯಲ್ಲ, ಈಗಲೂ ಕೂಡ ಬರುತ್ತೆ. ದಿ ಥಿಯಾಸಫಿಸ್ಟ್ ಅನ್ನೋದು ಒಂದು ಮಾಸಿಕ ಪತ್ರಿಕೆ ಬರುತ್ತಲ್ಲ, ಮ್ಯಾಗ್ಝೈನ್. ವಾರಣಾಸಿ ಅಲ್ಲ, ಅದು ಅಡಿಯಾರಿಂದ ಬರೋದು. ವಾರಣಾಸಿಯಿಂದ ಬರೋದು ದಿ ಇಂಡಿಯನ್ ಥಿಯಾಸಫಿಸ್ಟ್. ಇದು ಬರೀ ದಿ ಥಿಯಾಸಫಿಸ್ಟ್. ಅದು ಇಂಗ್ಲೀಷಲ್ಲಿರುತ್ತೆ. ಇದು ಇಂಗ್ಲೀಷಲ್ಲೇ ಇರೋದು. ಹೌದು, ದಿ ಥಿಯಾಸಫಿಸ್ಟ್ ಪತ್ರಿಕೆನೂ ಇಂಗ್ಲೀಷಲ್ಲೇ ಇರೋದು. ಆ ಪತ್ರಿಕೆಯಲ್ಲಿ ಸಾಕಷ್ಟು ಲೇಖನಗಳನ್ನು ಬರೀತಾ ಇದ್ರು. ಯಾರು? ಇವರು ಸುರೇಂದ್ರ ನಾರಾಯಣ್ ಅವರು. ಮತ್ತು ಅನೇಕ ಭಾಷಣಗಳನ್ನು ಕೂಡ ಅವರು ಕೊಡ್ತಾಯಿದ್ರು. 1980ರಿಂದ 1995ರವರೆಗೆ ಅವರು ಕೊಟ್ಟಿರ್ತಕ್ಕಂತಹ ಕೆಲವು ಭಾಷಣಗಳು ಮತ್ತು ಅವರು ಬರೆದಿರ್ತಕ್ಕಂತಹ ಕೆಲವು ಲೇಖನಗಳನ್ನು ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಂದು ಗ್ರಂಥವನ್ನು ಹೊರತಂದಿದ್ದಾರೆ. ಅದರ ಶೀರ್ಷಿಕೆ ಲೈಫ್ ಈಸ್ ಫಾರ್ ಲಿವಿಂಗ್. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದು ನಮ್ಮ ಹಿರಿಯ ಸೋದರರಾದ RV ವಸ್ತ್ರದವರು. ಕನ್ನಡದಲ್ಲಿ ಅದನ್ನು ಜೀವನ ಇರುವುದು ಜೀವಿಸುವುದಕ್ಕೆ ಅನ್ನುವಂಥ ಶೀರ್ಷಿಕೆಯಲ್ಲಿ ಈ ಗ್ರಂಥವನ್ನು ಹೊರತರಲಾಗಿದೆ. ಬಹಳ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಗ್ರಂಥ. ಈ ಗ್ರಂಥದಲ್ಲಿ ಸುಮಾರು 37 ಲೇಖನಗಳಿದೆ. ಚಿಕ್ಕ ಚಿಕ್ಕ ಲೇಖನಗಳು. ಎಲ್ಲವೂ ಕೂಡ ನಮ್ಮ ದೈನಂದಿನ ಜೀವನಕ್ಕೆ ಬಹಳ ಹತ್ತಿರವಾಗಿ ಸಂಬಂಧ ಇರತಕ್ಕಂತಹ ವಿಚಾರಗಳನ್ನೇ ನಮಗೆ ಹೇಳ್ತಾ ಹೋಗ್ತಾರೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ, ಅದರಲ್ಲೂ ಆಧ್ಯಾತ್ಮ ಸಾಧಕ, ಎಷ್ಟು ಜಾಗರೂಕತೆಯಿಂದ ನಾವು ಜೀವನವನ್ನು ನಡೆಸಬೇಕು, ಎಷ್ಟು ಎಚ್ಚರಿಕೆಯಿಂದ ನಾವು ನಡ್ಕೊಳ್ಬೇಕು ಅನ್ನುವಂತಹ ವಿಚಾರದಲ್ಲಿ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಎಲ್ಲ ಲೇಖನಗಳು ಕೂಡ ಬಹಳ ಆಕರ್ಷಕವಾದಂತಹ ಶೀರ್ಷಿಕೆಯನ್ನು ಹೊಂದಿವೆ. ಆ ಶೀರ್ಷಿಕೆಯನ್ನು ನಾವು ಕೇಳಿದ್ರೇ ನಮಗೆ ಅದನ್ನು ಓದಬೇಕು ಅನ್ನುವಂತಹ ಒಂದು ಆಸಕ್ತಿ ನಮಗೆ ಮೂಡ್ತಕ್ಕಂಥದ್ದು. ಈ ದಿನ 27ನೆಯ ಒಂದು ಲೇಖನ ಈ ಪುಸ್ತಕದಲ್ಲಿರ್ತಕ್ಕಂಥದ್ದು. ಇದರ ಶೀರ್ಷಿಕೆ ಸಣ್ಣದನ್ನು ಅಲಕ್ಷಿಸಬೇಡಿ ಅಂತ. ಸಣ್ಣದನ್ನು ಅಲಕ್ಷಿಸಬೇಡಿ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಬರೆದಿರ್ತಕ್ಕಂಥ ಲೇಖನ. ಹೌದು, ನಿನ್ನೆ ಶುಕ್ರವಾರದ ತರಗತಿಯಲ್ಲಿ ಇದನ್ನೇ ಓದಿತ್ತು ನಿನ್ನೆ. ಅದಕ್ಕೆ ಇವತ್ತು ಅದನ್ನೇ ಓದೋಣ ಅಂತ ಇಲ್ಲಿ ತಗೊಂಡಿದ್ದೇನೆ. ಸಣ್ಣದನ್ನು ಅಲಕ್ಷಿಸಬೇಡಿ ಅನ್ನುವಂತಹ ಒಂದು ವಿಚಾರವನ್ನು ಅವ್ರು ನಮಗೆ ಏನು ಹೇಳ್ತಾರೆ ಅಂತ ನೋಡೋಣಂತೆ. ಓದ್ತಾ ಹೋಗ್ತಾನೆ, ಹಾಗೆ ಅದನ್ನು ಸ್ವಲ್ಪ ವಿಚಾರ ಮಾಡ್ತಾ ಹೋಗೋಣಂತೆ. ನಮ್ಮ ಜೀವನದಲ್ಲಿ ಸಣ್ಣದು ಎನ್ನುವುದು ಬರೀ ಮಹತ್ವದ್ದಲ್ಲ, ಅದು ತುಂಬ ಮಹತ್ವದ್ದು. ಆದರೆ ನಾವು ಅದು ಸಣ್ಣದು ಎಂದು ನಿರ್ಲಕ್ಷಿಸುತ್ತೇವೆ. ಸಾಮಾನ್ಯವಾಗಿ ಸಣ್ಣ ಮಕ್ಕಳನ್ನು ಅಲಕ್ಷಿಸುತ್ತೇವೆ. ಮಹತ್ವದ ಕೆಲಸವನ್ನು ಮಾಡುವಾಗ ಅಥವಾ ಗಂಭೀರವಾದ ಮಾತುಕತೆಗಳಲ್ಲಿ ತೊಡಗಿದಾಗ ಅವು ತೊಂದರೆ ಉಂಟು ಮಾಡುತ್ತವೆ ಎಂದು ಮಕ್ಕಳನ್ನು ಗದರಿಸುತ್ತೇವೆ. ಮಹತ್ವದ ಕೆಲಸವೆಂದರೆ ನಮ್ಮ ಸ್ವಪ್ರತಿಷ್ಠೆಯ ದ್ಯೋತಕ ಮತ್ತು ಗಂಭೀರವಾದ ಚರ್ಚೆ ಎಂದರೆ ಕಾಡು ಹರಟೆಯಾಗಿರುತ್ತದೆ. ಅಂದರೆ ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟೋ ವಿಚಾರಗಳನ್ನು, ವಿಷಯಗಳನ್ನು, ವ್ಯಕ್ತಿಗಳನ್ನು, ವಸ್ತುಗಳನ್ನು ಸಣ್ಣದು ಅಂತ ಅಂದ್ಕೊಳ್ತೀವಿ. ಅಂದರೆ ಹೆಚ್ಚು ಮಹತ್ವ ಅದಕ್ಕೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನಾವು ಪರಿಗಣಿಸ್ತೇವೆ. ಆದರೆ ಆಧ್ಯಾತ್ಮ ಪಥದಲ್ಲಿ ಸಾಗತಕ್ಕಂತಹ ಸಾಧಕನಿಗೆ ಯಾವುದೂ ಸಣ್ಣದಲ್ಲ. ಅಂತಹ ಸಣ್ಣ ವಿಷಯ ವಿಚಾರಗಳೇ
ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಯಾಕೆಂದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಾಧಕ ಬಹಳ ಎಚ್ಚರಿಕೆಯಿಂದ ತನ್ನನ್ನು ತಾನು ಗಮನಿಸ್ಕೊಂಡು ತನ್ನನ್ನು ತಾನು ತಿದ್ದುಕೊಳ್ಬೇಕಾಗಿದೆ. ಪ್ರತಿಯೊಂದನ್ನು ಕೂಡ ಬಹಳ ಕೂಲಂಕುಷವಾಗಿ ನಾವು ಗಮನಿಸಬೇಕಾಗಿದೆ. ನಾವು ಇದೇನು ಇದು ಚಿಕ್ಕ ವಿಚಾರ, ಇದಕ್ಕಷ್ಟೊಂದು ಬೆಲೆ ಇಲ್ಲ, ಇದಕ್ಕೇನು ಮಹತ್ವ ಇಲ್ಲ ಅಂತ ನಾವು ಅಂದ್ಕೊಳ್ತೀವಲ್ಲ, ಆದರೆ ನಿಜವಾಗಲೂ ಅಂತಹ ಚಿಕ್ಕ ವಿಚಾರಗಳಿಗೆ ಬಹಳ ಹೆಚ್ಚು ಮಹತ್ವ ಇದೆ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದು ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ಅನೇಕ ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ನಮಗೆ ವಿಚಾರಗಳನ್ನು ತಿಳಿಸೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಹೇಳ್ತಾರೆ, ಮಕ್ಕಳನ್ನು ನಾವು ಗದರಿಸ್ತೇವೆ, ಮಕ್ಕಳ ಮಾತನ್ನು ನಾವು ಗಂಭೀರವಾಗಿ ತಗೊಳ್ಳಲ್ಲ ಅಲ್ವಾ. ಅದೇನು ಹುಡುಗಾಟಿಕೆ ಅಂತೇವೆ ಅಥವಾ ಮಕ್ಕಳ ಮಾತು ಅಂತ ಹೇಳ್ತೇವೆ, ಅದನ್ನು ಅಲಕ್ಷ್ಯ ಮಾಡ್ತೇವೆ. ಆದರೆ ಸರಿನಾ ಅಂದರೆ ನಾವು ಅಲಕ್ಷ್ಯ ಮಾಡ್ತೇವೆ ಯಾವಾಗ ಅವರನ್ನು ಗದರಿ ನಾವೇನೋ ಕೆಲಸ ಮಾಡ್ತಾ ಇದ್ದೀವಿ, ದೊಡ್ಡ ಕೆಲಸ ಅನ್ನೋ ರೀತಿಯಲ್ಲಿ ಅವ್ರನ್ನ ಗದರಿ ಹೊರಗಡೆ ಕಳಿಸ್ತೇವೆ. ನಾವೇನೋ ಮಾತಾಡ್ತಾ ಇರ್ತೇವೆ, ಏನೋ ಕೆಲಸ ಮಾಡ್ತಾ ಇರ್ತೇವೆ, ಮಾತನಾಡ್ತಾ ಇರೋದು ಮುಖ್ಯವಾಗಿ ಮಾತನಾಡ್ತಾ ಇರುವಾಗ ನಿನಗೇನು ಕೆಲಸ, ನಿನಗೇನು ಕೆಲಸ ಇಲ್ಲ, ನೀನು ಹೊರಗಡೆ ಹೋಗು, ನೀನು ಚಿಕ್ಕ ಮಗು, ನಿನಗೆ ಗೊತ್ತಾಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಹೇಳ್ತೇವೆ ಅಲ್ವಾ. ಆದರೆ ನಮ್ಮನ್ನು ನಾವು ಗಮನಿಸ್ಕೊಂಡಿದ್ದೆ ಆದರೆ ಅಂತಹ ಮಹತ್ವವಾದಂತಹ ಕೆಲಸ ನಾವೇನು ಮಾಡ್ತಾ ಇದ್ದೀವಿ, ಏನೂ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಮಾತನ್ನು ನಾವು ಗಮನಿಸ್ಕೊಂಡಿದ್ದೆ ಆದರೆ ಆ ಮಾತುಗಳಲ್ಲಿ ನಾವೇ ಶ್ರೇಷ್ಠ ಅನ್ನುವಂತಹ ಧೋರಣೆ ಇರುತ್ತೆ. ಸ್ವಪ್ರತಿಷ್ಠೆಯನ್ನು ಮೆರೀತಕ್ಕಂತಹ ಒಂದು ಮಾತುಕತೆ ಇರುತ್ತೆ. ಅದಕ್ಕಿಂತ ಅದು ಬಹಳ ಹೆಚ್ಚಿನದು ಅಂತ ನಾವು ತಿಳ್ಕೊಂಡಿರ್ತೇವೆ. ಅದಕ್ಕೆ ಹೆಚ್ಚು ಮಹತ್ವವನ್ನು ನಾವು ಕೊಡೋದಕ್ಕೆ ಪ್ರಯತ್ನ ಪಡ್ತೇವೆ. ಇಲ್ಲ ಅಂದರೆ ಕೆಲಸಕ್ಕೆ ಬಾರದಂತಹ ಕಾಡು ಹರಟೆಯಲ್ಲಿ ನಾವು ನಿರತರಾಗಿರ್ತೇವೆ. ಯಾರೋ ನಮ್ಮ ಸ್ನೇಹಿತರ ಜೊತೆ ನಾವು ಮಾತಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ಅಥವಾ ಬಂಧು ಬಾಂಧವ್ರ ಜೊತೆ ಮಾತಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಮಕ್ಕಳು ಮಧ್ಯದಲ್ಲಿ ಬಂದರೆ ನಿನಗೇನು ಕೆಲಸ, ಇಲ್ಲಿ ಹೋಗು ಅಂತ ಕಳಿಸ್ತೇವೆ. ಆದರೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಏನು ಅಂತಹ ಮುಖ್ಯವಾಗಿರ್ತಕ್ಕಂಥ ಮಹತ್ವವಾದ ಕೆಲಸನ ಅಂದರೆ ಅಲ್ಲ. ಅದು ಎಷ್ಟೋ ಸಾರಿ ಕಾಡು ಹರಟೆ ಆಗಿರುತ್ತೆ ಅಂತ ಅವರು ಹೇಳ್ತಾರೆ. ಕಾಡು ಹರಟೆ ಅಂದರೆ ಕೆಲಸಕ್ಕೆ ಬಾರದಂತಹ ಮಾತುಕತೆಗಳು, ಯೂಸ್ಲೆಸ್ ಅಲ್ವಾ. ಅಂದರೆ ಆ ಕಾಡು ಹರಟೆ ಅಂತ ನಾವು ಅಂದ್ಕೊಳ್ತೀವಿ, ಅದು ಎಷ್ಟು ವ್ಯರ್ಥವಾದದ್ದು, ಅದು ಎಷ್ಟು ನಿಷ್ಪ್ರಯೋಜಕವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಗಮನಿಸ್ಕೋಬೇಕು. ಮಕ್ಕಳನ್ನು ಗದರಿ ನಾವು ಹೊರಗಡೆ ಕಳಿಸ್ಬಿಡ್ತೇವೆ, ಆದರೆ ನಾವು ಮಾಡ್ತಾ ಇರೋ ಕೆಲಸ ಭಾಳ ದೊಡ್ಡದು ಅನ್ಕೋತೇವೆ. ಆದರೆ ಆ ಕೆಲಸದಲ್ಲಿ ಹುರುಳೇ ಇರೋದಿಲ್ಲ ಎಷ್ಟೋ ಸಾರಿ. ಕಾಡು ಹರಟೆಯಲ್ಲಿ ನಾವು ತೊಡಗಿಸ್ಕೊಂಡಿರ್ತೇವೆ. ಇಂಥ ಕಾಡು ಹರಟೆ ಎಷ್ಟು ನಿಷ್ಪ್ರಯೋಜಕ ಮತ್ತು ಅದರಿಂದ ಎಷ್ಟು ದುಷ್ಪರಿಣಾಮಗಳಾಗುತ್ತೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಆಧ್ಯಾತ್ಮ ಸಾಧಕ ಪ್ರತಿಯೊಂದನ್ನು ಗಮನಿಸಬೇಕು. ಅದಕ್ಕೆ ಹೇಳ್ತಾರೆ, ಮಾತು ಮುತ್ತು ಮೌನ ಬಂಗಾರ ಅಂತ ಅಲ್ವಾ. ಹಾಗೆ ನಾವು ಮೌನವಾಗಿರೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಅನ್ನೋ ರೀತಿಯಲ್ಲಿ. ಈ ಕಾಡು ಹರಟೆಯಲ್ಲಿ ನಾವೇನು ಮಾಡ್ತೇವೆ ಅಂದರೆ ವ್ಯರ್ಥ ಮಾತುಕತೆಯಲ್ಲಿ ಇಬ್ಬರು ಅಥವಾ 3 ಜನ ಸೇರಿದಾಗ ನಾವೇನು ಮಾಡ್ತೇವೆ, ಇಬ್ಬರು ಮಾತಾಡ್ತಾ ಇದ್ದರೆ 3ನೇವ್ರ ಬಗ್ಗೆ ನಾವು ಏನೋ ಒಂದು ವಿಚಾರವನ್ನು ಹೇಳ್ತಾ ಇರ್ತೇವೆ. 3ನೇವ್ರನ್ನ ಇಲ್ಲ ಹೊಗಳ್ತಕ್ಕಂಥದ್ದೋ ಇಲ್ಲ ತೆಗಳ್ತಕ್ಕಂಥದ್ದೋ ಯಾವುದೋ ಒಂದು ಮಾತುಕತೆಯಲ್ಲಿ ನಡೀತಾ ಇರುತ್ತೆ. ಇಂತಹ ವ್ಯರ್ಥವಾದಂತಹ ಇನ್ನೊಬ್ಬರನ್ನು ದೂಷಿಸ್ತಕ್ಕಂತಹ ಮಾತುಕತೆಯಲ್ಲಿ ನಾವು ತೊಡಗಿದಾಗ ಏನಾಗುತ್ತೆ ಅನ್ನೋದನ್ನು ಪರಮಗುರು ಚರಣ ಸನ್ನಿಧಿಯಲ್ಲಿ ನಮಗೆ ಗುರುಗಳು ಭಾಳ ಚೆನ್ನಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಪರಮಗುರು ಚರಣ ಸನ್ನಿಧಿ ಅನ್ನುವಂತಹ ಗ್ರಂಥದಲ್ಲಿ ಕುತೂಮಿ ಮಹರ್ಷಿಗಳು JK ಅವರಿಗೆ ಕೊಟ್ಟಂತಹ ಬೋಧೆ, ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವರಿಗೆ ಕೊಟ್ಟಂತಹ ಬೋಧೆಯಲ್ಲಿ ಹೇಳ್ತಕ್ಕಂಥದ್ದು 4 ಮುಖ್ಯವಾದಂತಹ ವಿಚಾರ ಅಲ್ವಾ. ನಾವು ತಿಳ್ಕೊಂಡಿದ್ದೀವಿ, ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ. ಪ್ರೇಮ ಅನ್ನುವಂತಹ ಭಾಗದಲ್ಲಿ ಅವರು ಕಾಡು ಹರಟೆಯ ಬಗ್ಗೆ ಹೇಳ್ತಾರೆ. ಗೊಡ್ಡು ಹರಟೆ, ಈ ರೀತಿ ನಿಷ್ಪ್ರಯೋಜಕವಾದಂತಹ ಮಾತುಕತೆಯಿಂದ ಎಷ್ಟು ದುಷ್ಪರಿಣಾಮ ಆಗುತ್ತೆ ಅನ್ನೋದನ್ನು ನಮಗೆ ಅವರು ಹೇಳ್ತಾರೆ. ನಮ್ಮ ಯೋಚನೆಗಳಿಗೆ ಭಾಳ ಶಕ್ತಿ ಇದೆ ಅಲ್ವಾ. ನಾವು ಮಾತನಾಡೋಕ್ಕೆ ಮುಂಚೆ ಆ ಒಂದು ಯೋಚನೆ ನಮ್ಮ ಮನಸ್ಸಿನಲ್ಲಿ ಎದ್ದಿರುತ್ತೆ. ಮನಸ್ಸಿನಲ್ಲಿ ಮೊದಲು ಯೋಚನೆ ಹೇಳುತ್ತೆ, ನಂತರ ನಾವು ಮಾತನಾಡ್ತೇವೆ. ಆ ಯೋಚನೆಗಳಿಗೆ ಎಷ್ಟು ಶಕ್ತಿ ಇದೆ, ಸಂಕಲ್ಪ ಶಕ್ತಿ ಅಂತ ನಾವು ಹೇಳ್ತಕ್ಕಂಥದ್ದು, ಅಥವಾ ಯೋಚನೆಗಳಿಗೆ ಇರ್ತಕ್ಕಂಥ ಶಕ್ತಿ. ಅದು ಬೇರೆಯವ್ರ ಮೇಲೆ ಹೇಗೆ ದುಷ್ಪರಿಣಾಮ ಮಾಡುತ್ತೆ ಅಂದರೆ, ಈಗ ಇಬ್ಬರು ಸೇರಿದಾಗ 3ನೇವ್ರ ಬಗ್ಗೆ ಮಾತನಾಡ್ತಾ ಇದ್ದರೆ ಅಥವಾ ಬೇರೆಯವ್ರ ಬಗ್ಗೆ ನಾವು ಮಾತನಾಡುವಾಗ
ಆ ವಿಚಾರ ಸತ್ಯವಾಗಿದ್ದರೆ ಆ ಒಂದು ವ್ಯಕ್ತಿಯಲ್ಲಿ ಆ ಅವಗುಣಗಳು ಇದ್ದಿದ್ದೇ ಆದರೆ ನಮ್ಮ ಮಾತಿನಿಂದ ಆ ವ್ಯಕ್ತಿಗೆ ಇನ್ನೂ ಹೆಚ್ಚು ತೊಂದರೆ ಆಗ್ತಕ್ಕಂಥದ್ದು, ಆ ಅವಗುಣಗಳು ಇನ್ನೂ ಜಾಸ್ತಿ ಆಗುತ್ತೆ. ಅಥವಾ ಆ ಅವಗುಣಗಳು ಬೀಜ ರೂಪದಲ್ಲಿದ್ದರೆ ಅದಕ್ಕೆ ನಾವು ಪೋಷಣೆ ಮಾಡಿ ಮೊಳಕೆ ಹೊಡೆದು ಹೆಮ್ಮರವಾಗಿ ಬೆಳೆಯೋದಕ್ಕೆ ಅವಕಾಶವಾಗತ್ತೆ. ಅಥವಾ ಇಲ್ಲದೇ ಇದ್ದರೆ ನಾವು ಹುಟ್ಟು ಹಾಕದ ಹಾಗಾಗತ್ತೆ. ನೋಡಿ, ಇನ್ನೊಬ್ಬರ ಮೇಲೆ ಎಷ್ಟು ದುಷ್ಪರಿಣಾಮ ಬೀರುತ್ತೆ. ಬರೀ ನಮ್ಮ ಮಾತು ಇನ್ನೊಬ್ಬರ ಮೇಲೆ ಮಾತ್ರ ದುಷ್ಪರಿಣಾಮ ಬೀರೋದಿಲ್ಲ, ನಮ್ಮ ಮೇಲೂ ದುಷ್ಪರಿಣಾಮ ಬೀರುತ್ತೆ. ಏಕೆಂದರೆ ಆ ರೀತಿಯ ಆಲೋಚನೆಗಳು ನಮ್ಮಲ್ಲಿ ಬಂದಿದ್ದೇ ಆದರೆ ಅಂತಹ ಕೆಟ್ಟ ಆಲೋಚನೆಗಳನ್ನೇ ನಾವು ಆಕರ್ಷಿಸ್ತಾ ಅಥವಾ ಅಂತಹ ಆಲೋಚನೆಗಳಲ್ಲೇ ನಮ್ಮನ್ನು ತೊಡಗಿಸ್ಕೊಳ್ತಾ ನಮ್ಮ ಪ್ರಗತಿಯೂ ಕೂಡ ಹಿನ್ನಡೆಯಾಗತ್ತೆ, ಕುಂಠಿತವಾಗತ್ತೆ ಅಲ್ವಾ. ಇದು ಎರಡಲ್ಲ, ಇನ್ನೊಂದು ಮೂರನೇ ದುಷ್ಪರಿಣಾಮ ಹೇಳ್ತಾರೆ. ಏನಪ್ಪ ಅಂದರೆ ವಾತಾವರಣವನ್ನು ಕಲುಷಿತಗೊಳಿಸ್ತಕ್ಕಂಥದ್ದು, ಪರಿಸರವನ್ನು ಕಲುಷಿತಗೊಳಿಸ್ತಕ್ಕಂಥದ್ದು. ನಮ್ಮ ಕೆಟ್ಟ ಆಲೋಚನೆಗಳಿಂದ ಅಥವಾ ಕೆಟ್ಟ ಮಾತುಗಳಿಂದ ಈ ಕಾಡು ಹರಟೆನ ಗೊಡ್ಡು ಹರಟೆ ಅಂತ ಹೇಳ್ತಾರೆ ಪರಮಗುರು ಚರಣ ಸನ್ನಿಧಿಯಲ್ಲಿ ಅವರು ಬಳಸ್ತಕ್ಕಂತಹ ಒಂದು ಪದ ಅನುವಾದದಲ್ಲಿ. ಈ ರೀತಿಯ ಹರಟೆಯಿಂದ ಇಬ್ಬರಿಗೂ ತೊಂದರೆ ಆಗೋದಷ್ಟೇ ಅಲ್ಲ, ವಾತಾವರಣವೂ ಕೂಡ ಕಲುಷಿತವಾಗುತ್ತೆ. ಏಕೆಂದರೆ ಅಲ್ಲಿ ಋಣಾತ್ಮಕ ಕಂಪನಗಳು ಸ್ಪಂದನಗಳು ಹೇಳ್ತಕ್ಕಂಥದ್ದು. ನಾವು ಅದನ್ನು ಗಮನಿಸಿರ್ತೀವಲ್ವ. ಎಲ್ಲಾದರೂ ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಪ್ರಶಾಂತವಾಗಿದ್ದರೆ ಒಳ್ಳೆಯ ಆಲೋಚನೆಗಳು ಆ ಒಂದು ಕ್ಷೇತ್ರದಲ್ಲಿ ಹರಿದಾಡ್ತಾ ಇದ್ದರೆ ಅಲ್ಲಿ ನಮಗೆ ಧನಾತ್ಮಕ ಭಾವನೆ ಬರುತ್ತೆ. ದೇವಸ್ಥಾನಕ್ಕೆ ಹೋದಾಗ ಭಕ್ತಿ ಭಾವ ನಮ್ಮಲ್ಲಿ ಬರ್ತಕ್ಕಂಥದ್ದು. ಯಾವುದೋ ಒಂದು ಒಳ್ಳೆಯ ಸತ್ಸಂಗದಲ್ಲಿ ಸೇರಿದಾಗ ನಮ್ಮ ಮನಸ್ಥಿತಿ ಬಹಳ ಶಾಂತವಾಗಿರ್ತಕ್ಕಂಥದ್ದು, ಒಳ್ಳೆಯ ರೀತಿಯಲ್ಲಿ ಇರ್ತಕ್ಕಂಥದ್ದು. ಎಲ್ಲೋ ಜನಜಂಗುಳಿಯಲ್ಲಿ ಹೋದಾಗ, ಗುಂಪಿನಲ್ಲಿ ಸೇರಿದಾಗ ಅಲ್ಲಿ ಎಷ್ಟೋ ಕೆಟ್ಟ ಆಲೋಚನೆಗಳು ಎಷ್ಟೊಂದು ಜನರಿಂದ ಆ ವಾತಾವರಣ ಕೆಟ್ಟಿರ್ಬೋದು. ಅದು ನಮ್ಮ ಮೇಲೂ ಕೂಡ ದುಷ್ಪರಿಣಾಮ ಬೀರಿ ನಮ್ಮ ಮನಸ್ಸನ್ನು ಕಲಕುವಂಥದ್ದು. ಹೀಗೆ ಗೊಡ್ಡು ಹರಟೆಯಿಂದ ಅಥವಾ ಕಾಡು ಹರಟೆಯಿಂದ 3 ರೀತಿಯ ದುಷ್ಪರಿಣಾಮಗಳಾಗತ್ತೆ. ಆದರೆ ನಾವು ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಮಕ್ಕಳು ಏನೋ ಮಾತನಾಡೋಕ್ಕೆ ಬಂದರೆ ಅಥವಾ ಮಕ್ಕಳು ಮಧ್ಯದಲ್ಲಿ ಬಂದರೆ ಅವ್ರನ್ನ ಗದರಿಸಿ ಹೊರಗಡೆ ಕಳಿಸ್ತೇವೆ. ಅದು ಸರಿಯಲ್ಲ. ಅಂದರೆ ಯಾವುದು ಮಹತ್ವವನ್ನು ಪಡ್ಕೊಳ್ಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಿ ತಿಳ್ಕೊಂಡಿರಬೇಕು ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಒಂದು ಕಥೆಯನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಒಬ್ಬ ಡ್ಯಾನಿಷ್ ಕಥೆಗಾರ ಹ್ಯಾನ್ಸ್ ಕ್ರಿಶ್ಚಿಯನ್ ಆ್ಯಂಡರ್ಸನ್ ಅಂತಕ್ಕಂಥವರು ಬರೆದಿರ್ತಕ್ಕಂಥ ಒಂದು ಕತೆ ಲೇಖಕರಿಗೆ ಅಂದರೆ ಸುರೇಂದ್ರ ನಾರಾಯಣ ಅವ್ರಿಗೆ ನೆನಪಾಗತ್ತೆ. ಅದು ಏನಪ್ಪ ಅಂದರೆ ಕುರೂಪಿ ಬಾತುಮರಿ ಅನ್ನುವಂಥ ಒಂದು ಕತೆ. ಆ ಕಥೆಯಲ್ಲಿ ಏನು ಬರುತ್ತೆ ಅಂದರೆ, ಒಂದು ಹಂಸ ಪಕ್ಷಿಯ ಮೊಟ್ಟೆ ಅದು ಹೇಗೋ ಏನೋ ಈ ಬಾತುಕೋಳಿ ಮರಿಗಳಿರ್ತಾವಲ್ಲ ಅಥವಾ ಬಾತುಕೋಳಿಗಳ ಮೊಟ್ಟೆಗಳಿರ್ತಾವಲ್ಲ ಅದ್ರ ಜೊತೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಬಾತುಕೋಳಿಗಳ ಮೊಟ್ಟೆ ಜೊತೆ ಹಂಸ ಪಕ್ಷಿಯ ಮೊಟ್ಟೆ ಸೇರ್ಕೊಂಡ್ಬಿಟ್ಟಿರುತ್ತೆ, ಹೇಗೋ ಏನೋ. ಆಮೇಲೆ ಮೊಟ್ಟೆ ಒಡೆದು ಮರಿ ಹೊರಗಡೆ ಬಂದಾಗ ಹಂಸ ಮರಿ ಲಕ್ಷಣದಲ್ಲಿ, ಗುಣದಲ್ಲಿ, ಸ್ವಭಾವದಲ್ಲಿ ಬೇರೆಯೇ ಆಗಿರುತ್ತೆ, ಭಿನ್ನವಾಗಿರುತ್ತೆ. ಬೇರೆ ಎಲ್ಲ ಮೊಟ್ಟೆಗಳಿಂದ ಹೊರಬಂದಂತಹ ಬಾತುಕೋಳಿಯ ಮರಿಗಳು ಒಂದು ರೀತಿ ಇದ್ದರೆ ಹಂಸ ಪಕ್ಷಿಯ ಮರಿ ಒಂದು ರೀತಿ ಬೇರೆ ರೀತಿಯೇ ಇರುತ್ತೆ. ಅದು ಏನಾದರೂ ಒಂದು ವಿಚಾರವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರೆ ಬಾತುಕೋಳಿಯ ಮರಿಗಳ ಜೊತೆನಲ್ಲಿ ಮಾತಾಡುವಾಗ ಏನೋ ಒಂದು ಒಳ್ಳೆಯ ವಿಚಾರವನ್ನು ಹೇಳೋದಕ್ಕೆ ಹೋದರೆ ಬಾತುಕೋಳಿಯ ಮರಿಗಳೇ ಸಂಖ್ಯೆ ಜಾಸ್ತಿ. ಏನು ಮಾಡ್ತಾವಾಗ, ಇದಿರೋದು ಒಂದೇ ಒಂದು, ನೀನು ಸುಮ್ಮನೆ ಇರು ಅಂತ ಹೇಳ್ತಕ್ಕಂಥದ್ದು. ಅಂದರೆ ನಿನ್ನ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ ಅಂತ. ಸಣ್ಣದು ಅಂತಂದರೆ ಇಲ್ಲಿ ಏನು ತಿಳ್ಕೊಳ್ಬೇಕು, ಯಾವ ಒಂದು ದೃಷ್ಟಿಕೋನದಲ್ಲಿ ಅವ್ರು ಹೇಳ್ತಿದ್ದಾರಪ್ಪ ಅಂದರೆ ಮೆಜಾರಿಟಿ ಇರ್ತಕ್ಕಂಥದ್ದು ಈ ಕಥೆನಲ್ಲಿ ಬಾತುಕೋಳಿಯ ಮರಿಗಳಿಗೆ ಅಲ್ವಾ. ಇದು ಹಂಸ ಪಕ್ಷಿಯ ಮರಿ ಒಂದೇ ಒಂದಿದ್ದಂಥದ್ದು. ಅಂದರೆ ಮೆಜಾರಿಟಿ ಇಲ್ಲ, ಇಲ್ಲಿರೋದು ಒಂದೇ ಒಂದು ಮರಿ, ಅದಕ್ಕೆ ಬೆಲೆ ಇಲ್ಲ. ಅಂದರೆ ಅದು ಚಿಕ್ಕದು, ಪ್ರಮಾಣದಲ್ಲಿ ಚಿಕ್ಕದು, ಅಂದರೆ ಸಂಖ್ಯೆಯಲ್ಲಿ ಚಿಕ್ಕದು, ಅದಕ್ಕೆ ಬಾಯಿ ತೆರೆಯೋ ಹಾಗಿಲ್ಲ ಅಂತ. ಹಾಗೆ ಸಣ್ಣದಕ್ಕೆ ನಾವು ಬೆಲೆಯನ್ನು ಕೊಡೋಲ್ಲ. ಹಾಗೆ ನೋಡಿ, ಯಾರಾದರೂ ಬಹಳಷ್ಟು ಜನ ಯಾವುದೋ ಒಂದು ಅಭಿಪ್ರಾಯವನ್ನು ಎತ್ತಿ ಹಿಡಿದ್ರೆ ಅದು ತಪ್ಪಾಗಿದ್ರೂ ಕೂಡ ಅದಕ್ಕೆ ಮನ್ನಣೆ ಸಿಗುತ್ತೆ. ಯಾಕೆಂದರೆ ಹೆಚ್ಚು ಜನ ಅದನ್ನು ಮನ್ನಣೆ ಕೊಡ್ತಾ ಇರ್ತಾರೆ, ಹೆಚ್ಚು ಜನ ಅದಕ್ಕೆ ಬೆಂಬಲ ಕೊಡ್ತಾ ಇರ್ತಾರೆ. ಆಗ ಅದೇ ಮುಂದೆ ಬರ್ತಕ್ಕಂಥದ್ದು. ಆದರೆ ಯಾರೋ ಒಬ್ಬರು ಒಳ್ಳೆ ಮಾತು ಹೇಳಕ್ಕೆ ಹೋದರೂ ಕೂಡ, ವಿವೇಕಯುತವಾಗಿ ಹೇಳಕ್ಕೆ ಹೋದರೂ ಕೂಡ ಅವ್ರ ಮಾತಿಗೆ ಮನ್ನಣೆ ಅನ್ನೋದು ಸಿಗೋದಿಲ್ಲ.
ಅದು ಸಣ್ಣದಾಗ್ಬಿಡುತ್ತೆ, ಅದನ್ನು ಅಲಕ್ಷ್ಯ ಮಾಡ್ತೀವಿ ಅಂತ. ಆ ದೃಷ್ಟಿಯಲ್ಲಿ ಸಣ್ಣದು ಅನ್ನೋದಕ್ಕೆ ಇಲ್ಲಿ ನಮಗೆ ಲೇಖಕರು ಹೇಳ್ತಾ ಹೋಗ್ತಾರೆ. ಹೀಗೆ ಅನೇಕ ದೃಷ್ಟಿಕೋನದಲ್ಲಿ ಅವರು ಸಣ್ಣದು ಅನ್ನೋದನ್ನು ಹೇಳ್ತಾರೆ. ಆದರೆ ಸಣ್ಣದು ಅನ್ನೋದನ್ನು ಅಲಕ್ಷ್ಯ ಮಾಡ್ತಕ್ಕಂತಹ ವಿಚಾರ ಅಲ್ಲ ಅನ್ನುವಂಥದ್ದನ್ನು ನಮಗೆ ತಿಳಿಸ್ತಾ ಹೋಗ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅಂದರೆ, ಹಿರಿಯರು ಕೆಲವು ಸಲ ಹುಡುಗಾಟಿಕೆ ಎಂದು ದೂಷಿಸಿದಾಗ ನಿಜವಾಗಿಯೂ ಹಿರಿಯರಿಗಿಂತಲೂ ಹೆಚ್ಚು ವಿವೇಕಯುತವಾಗಿ ಮಾತನಾಡುವ ಮಕ್ಕಳನ್ನು ಅವರು ಅವಮಾನಿಸಿದಂತಾಗುತ್ತದೆ. ಹುಡುಗಾಟಿಕೆ ಅಂದರೆ ಚಿಕ್ಕ ಮಕ್ಕಳ ಮಾತು, ಅಂದರೆ ಹುಡುಗಾಟದ ಮಾತು ಅಂದರೆ ಮಕ್ಕಳ ಮಾತು, ಅದಕ್ಕೆ ಬೆಲೆ ಇಲ್ಲ ಅನ್ನುವ ಹಾಗೆ. ಮಕ್ಕಳ ಮಾತಿಗೆ ಬೆಲೆ ಇಲ್ಲ ಅಂದರೆ ಅವರನ್ನು ಅವಮಾನ ಮಾಡಿದ ಹಾಗೆ ಅಂತ. ಅಂದರೆ ಚಿಕ್ಕವರು, ವಯಸ್ಸಿನಲ್ಲಿ ಚಿಕ್ಕವರು, ಅವ್ರಿಗೆ ಅನುಭವ ಕಡಿಮೆ, ಅವ್ರ ಮಾತಿಗೆ ಬೆಲೆ ಇಲ್ಲ ಅಂತಕ್ಕಂಥದ್ದು ಸರಿಯಲ್ಲ. ಅವರು ಸಣ್ಣವರು ಅಂತ ಅನ್ನೋ ದೃಷ್ಟಿಯಿಂದ ಅವರನ್ನು ಅಲಕ್ಷ್ಯ ಮಾಡಬಾರ್ದು. ಯಾಕೆ ಅಂತ ಅವ್ರು ಹೇಳ್ತಾರೆ, ಸಣ್ಣ ಮಕ್ಕಳಿಂದ ನಾವು ಕಲಿಯಬೇಕಾದುದು ಸಾಕಷ್ಟಿದೆ. ಯಾಕೆ ಅಂದರೆ ಅವರ ಮನಸ್ಸು ಭಾಳ ಸರಳವಾಗಿರುತ್ತೆ. ಮಕ್ಕಳ ಮನಸ್ಸು ಮುಗ್ಧವಾಗಿರುತ್ತಲ್ವ, ಸರಳವಾಗಿರುತ್ತೆ. ಜೀವನದಲ್ಲಿ ಪ್ರತಿಕ್ಷಣವೂ ಕೂಡ ಕಲಿತಕ್ಕಂತಹ ಕುತೂಹಲ ಆ ಮಕ್ಕಳಿಗೆ ಇರುತ್ತೆ. ಅಲ್ಲದೆ ಅವರು ಪರಿಶುದ್ಧವಾದಂತಹ ಹೃದಯ ಇರುತ್ತೆ ಮಕ್ಕಳಿಗೆ. ನಾವು ಗಮನಿಸಿದ್ದೆ ಆದರೆ ಗೊತ್ತಾಗುತ್ತೆ ನೋಡಿ. ಮಕ್ಕಳು ಜೊತೆಯಲ್ಲಿ ಎಲ್ಲರೂ ಸೇರಿ ಆಟ ಆಡುವಾಗ ಜಗಳ ಆಡ್ಬೋದು, ಆದರೆ ಇನ್ನೊಂದು ಕ್ಷಣದಲ್ಲಿ ಆ ಕೋಪನ ಮರ್ತು ಹೋಗ್ತಾರೆ. ಜಗಳ ಆಡಿದ್ದನ್ನು ಮರ್ತು ಹೋಗಿ ಇನ್ನೊಂದು ಕ್ಷಣದಲ್ಲಿ ಸ್ನೇಹಿತರಾಗಿ ಒಟ್ಟಿಗೆ ಸೇರಿಕೊಂಡು ಅವರು ಆಟ ಆಡ್ತಾ ಇರ್ತಾರೆ. ಅದೇ ದೊಡ್ಡವರಾದರೆ ನಾವು ಎಂದಾದರೂ ಒಬ್ಬರ ಜೊತೆ ಜಗಳ ಆಡಿದ್ರೆ ಎಷ್ಟು ವರ್ಷಗಳ ಕಾಲ ನಾವು ಅದನ್ನು ಮುಂದುವರಿಸ್ಕೊಳ್ತಾ ಹೋಗ್ತೀವಿ. ಮಕ್ಕಳು ಅಂತ ನಾವು ಅಲಕ್ಷ್ಯ ಮಾಡ್ತೀವಲ್ಲ, ಆದರೆ ಮಕ್ಕಳ ನಡೆ ನುಡಿ ಧೋರಣೆ ಹೇಗಿರುತ್ತೆ ಅನ್ನೋದು ಗಮನಿಸಿದ್ರೆ ನಾವು ಎಷ್ಟೋ ಪಾಠ ಕಲಿಬಹುದಾಗಿದೆ. ಮಕ್ಕಳು ಒಂದು ಕ್ಷಣ ಆಟ ಆಡ್ತಾರೆ, ಹೌದು ಅಲ್ವಾ, ಒಂದು ಕ್ಷಣ ಚೆನ್ನಾಗಿ ಆಟ ಆಡ್ತಾರೆ, ಇನ್ನೊಂದು ಕ್ಷಣ ಜಗಳ ಮಾಡ್ತಾರೆ, ಆದರೆ ಮತ್ತೊಂದು ಕ್ಷಣ ಆಗಲೇ ಒಂದಾಗಿರ್ತಾರೆ, ಅವ್ರ ಜೊತೆಲೇ ಹೋಗ್ತಾರೆ. ಅಂದರೆ ಅದು ಯಾವುದೂ ಕೂಡ ಅವ್ರ ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ. ಅಂದರೆ ಮನಸ್ಸು ನಿರ್ಮಲವಾಗಿರುತ್ತೆ, ಪರಿಶುದ್ಧವಾಗಿರುತ್ತೆ ಅಂತ. ಅದೇ ದೊಡ್ಡವರು ಏನಾದರೂ ಭಿನ್ನಾಭಿಪ್ರಾಯ ಬಂದರೆ, ಏನಾದರೂ ಜಗಳಗಳಾದರೆ ಎಷ್ಟು ವರ್ಷಗಳ ಪರ್ಯಂತ ನಾವು ಅದನ್ನು ಎಳ್ಕೊಂಡು ಹೋಗ್ತೀವಿ. ಅದು ಚಿಕ್ಕ ವಿಚಾರ ಅಂತ ಅಂದ್ಕೊಳ್ತೀವಿ, ಆದರೆ ಚಿಕ್ಕ ವಿಚಾರ ಅಲ್ಲ, ಅದು ಭಾಳ ಮಹತ್ವವಾದಂತಹ ವಿಚಾರ. ಅದಕ್ಕೆ ಹೇಳ್ತಾರೆ, ಹಿರಿಯರಾದ ನಾವು ಇವೆಲ್ಲವುಗಳನ್ನು ದೀರ್ಘಕಾಲದವರೆಗೆ ಪೋಷಿಸಿಕೊಂಡು ಹೋಗುತ್ತೇವೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರಂತೆ, ಸಣ್ಣ ಮಕ್ಕಳು ಸಹಿಸಿಕೊಳ್ಳುತ್ತಾರೆ, ಅವರನ್ನು ನನ್ನ ಹತ್ತಿರ ಬರಲು ಬಿಡಬೇಡಿ, ಅವರಲ್ಲಿಯೇ ಸ್ವರ್ಗದ ಸಾಮ್ರಾಜ್ಯವಿದೆ ಅಂತ ಯೇಸು ಕ್ರಿಸ್ತರು ಹೇಳಿರ್ತಕ್ಕಂಥ ಒಂದು ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅಂದರೆ ಸಣ್ಣ ಮಕ್ಕಳಿಗೆ ಸಹಿಷ್ಣುತೆ ಅನ್ನೋದಿದೆ, ಸಹಿಸ್ಕೊಳ್ತಾರೆ. ಅವರಿಗೆ ನೋಡಿ, ಇನ್ನೊಬ್ಬರು ಏನೋ ಒಂದು ಗಲಾಟೆ ಮಾಡಿದ್ರು, ಜಗಳ ಮಾಡಿದ್ರು ಮತ್ತೆ ಹೊಂದ್ಕೊಂಡು ಹೋಗ್ತಕ್ಕಂಥ ಸ್ವಭಾವ ಅವ್ರಿಗಿದೆ. ನಾನು ನೀನು ಅನ್ನತಕ್ಕಂಥ ಭೇದ ಭಾವ ಆ ಚಿಕ್ಕ ಮಕ್ಕಳಲ್ಲಿ, ಮುಗ್ಧ ಮನಸ್ಸಿನಲ್ಲಿ ಇರೋದಿಲ್ಲ. ಏಕೆಂದರೆ ಅವರಿಗೆ ಪರಿಶುದ್ಧವಾದಂಥ ಹೃದಯ ಇರುತ್ತೆ. ಅದಕ್ಕೆ ಅವರು ಹೇಳ್ತಾರೆ, ಅವರಲ್ಲಿಯೇ ಸ್ವರ್ಗದ ಸಾಮ್ರಾಜ್ಯವಿದೆ, ಅವರಲ್ಲೇ ಸ್ವರ್ಗದ ಸಾಮ್ರಾಜ್ಯವಿದೆ, ಅವರನ್ನು ನನ್ನ ಹತ್ತಿರ ಬರಲು ಬಿಡಬೇಡಿ. ಅಂದರೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು. ನನ್ನ ಹತ್ತಿರ ಬರಲು ಬಿಡಬೇಡಿ ಅಂದರೆ ನಾನು ನನ್ನದು ಅನ್ನುವಂತಹ ಒಂದು ಧೋರಣೆಗೆ ಹತ್ತಿರ ಬರೋ ಹಾಗೆ ಮಾಡಬೇಡಿ ಅನ್ನುವಂಥ ರೀತಿಯಲ್ಲೂ ಕೂಡ ನಾವು ತಗೊಳ್ಬೋದು ಇಲ್ಲಿ ಅಲ್ವಾ. ಹಾಗೆ ಈ ಸಣ್ಣದನ್ನು ಬೇರೊಂದು ದೃಷ್ಟಿಕೋನದಿಂದ ನೋಡುವುದಾದರೆ, ಈ ಸಣ್ಣದು ಅಂತಕ್ಕಂಥದ್ದನ್ನು ನೋಡಿ, ಮಕ್ಕಳ ಉದಾಹರಣೆ ತಗೊಂಡು ನಮ್ಗೆ ಹೇಳ್ತಾ ಬಂದರು. ಈಗ ಇನ್ನೊಂದು ದೃಷ್ಟಿಕೋನದಿಂದ ನೋಡೋಣ ಅಂತ ಹೇಳ್ತಾರೆ. ಸಣ್ಣದು ಅನ್ನೋದನ್ನು ಇನ್ನೊಂದು ದೃಷ್ಟಿಕೋನದಿಂದ ನೋಡೋಣ. ಜಗತ್ತಿನಲ್ಲಿ ಅತಿ ಸಣ್ಣ ವಸ್ತುಗಳು ನಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಅಗಾಧವಾದ ವ್ಯತ್ಯಾಸವನ್ನು ತರುತ್ತವೆ. ಸಣ್ಣ ಸಣ್ಣ ವಸ್ತುಗಳು, ಸಣ್ಣ ಸಣ್ಣ ವಿಚಾರಗಳು ನಮ್ಮ ಸಂಬಂಧಗಳಲ್ಲಿ, ವೈಯಕ್ತಿಕ ಸಂಬಂಧಗಳಲ್ಲಿ ಅಗಾಧವಾದಂತಹ ವ್ಯತ್ಯಾಸವನ್ನು ತರುತ್ತೆ ಅಂತ. ನಾವು ಸಣ್ಣದೇ ಅಂತ ಅನ್ಕೋತೀವಿ, ಆದರೆ ಆ ಸಣ್ಣ ವಿಚಾರಗಳೇ ಮಹತ್ವದ್ದು, ಬಹಳ ಮಹತ್ವಪೂರ್ಣವಾಗಿ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತವೆ ಅನ್ನೋದಕ್ಕೆ ಅವರು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಏನು ಹೇಳ್ತಾರಪ್ಪ ಅಂದರೆ, ನಮ್ಮ ಮನೆಗೆ ಬಂದಿರತಕ್ಕಂಥ ಅತಿಥಿಗಳು ಯಾರೋ ಬರ್ತಾರೆ ಅಂತ ಇಟ್ಕೊಳ್ಳಿ, ನಾವು ಅವರನ್ನು ಆಧರಿಸ್ತೇವೆ, ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಅಡುಗೆ ಮಾಡಿಕೊಡ್ತೇವೆ, ಅಥವಾ ಅವ್ರಿಗೆ ಇಷ್ಟವಾದಂತಹ ಹೂವನ್ನು ಕೊಡ್ತೇವೆ ಅಂತ ಇಟ್ಕೊಳ್ಳಿ. ಹಾಗೆ ಮಾಡೋದರಿಂದ ಅವ್ರಿಗೆ ಬಹಳ ಸಂತೋಷವಾಗುತ್ತೆ, ಮನಸ್ಸಿಗೆ ಒಂದು ರೀತಿಯ ಉಲ್ಲಾಸ, ಸಂತೋಷ ಸಿಗ್ತಕ್ಕಂಥದ್ದು. ಆಗ ಅವರೇನು ಮಾಡ್ತಾರೆ, ಅವರೂ ಕೂಡ ನಮ್ಮ ಕಡೆಗೆ ಸ್ನೇಹಪೂರ್ವಕವಾದಂತಹ ಒಂದು ಭಾವನೆಯನ್ನು ಬೀರ್ತಾರೆ, ಅಥವಾ ಭಾವನೆಯನ್ನು ಇಟ್ಕೊಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ
ನಾವು ಕಾಳಜಿಯನ್ನು ತೋರಿಸಿದ್ರೆ ಯಾರಾದರೂ ಮನೆಗೆ ಬಂದವ್ರ ಜೊತೆ ಅತಿಥಿಗಳೇ ಇರ್ಬೋದು, ಅದು ಬರೀ ಅತಿಥಿಗಳೆಲ್ಲ, ಅವ್ರು ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಉದಾಹರಣೆ ಅತಿಥಿಗಳು ಅಂತ ಹೇಳ್ತಾರೆ. ಯಾರ ಜೊತೆಯಲ್ಲೇ ಆಗಿರ್ಬೋದು, ಸ್ನೇಹಿತರ ಜೊತೆ ಆಗಿರ್ಬೋದು, ಬಂಧು ಬಾಂಧವ್ರ ಜೊತೆಯಲ್ಲೇ ಆಗಿರ್ಬೋದು, ನಾವು ಯಾರಿಗೆ ಅವರ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ತೋರಿಸ್ತೇವೋ, ಯಾರ ಬಗ್ಗೆ ಕಾಳಜಿಯನ್ನು ವಹಿಸ್ತೇವೋ, ಆಗ ಅವರಲ್ಲೂ ಕೂಡ ಅಂತಹ ಭಾವನೆಗಳು ಹೇಳ್ತಕ್ಕಂಥದ್ದು, ಅಂತಹ ಒಳ್ಳೆಯ ವಿಚಾರಗಳು ಮೂಡ್ತಕ್ಕಂಥದ್ದು. ನಾವು ಅಂದ್ಕೊಳ್ತೀವಿ ಯಾರೋ ಅತಿಥಿಗಳ ಮನೆಗೆ ಬಂದರೆ ಅವ್ರನ್ನ ಒಳ್ಳೆಯ ಮಾತಿಂದ ಕರೆದು ಕೂಡಿಸಿ ಒಂದು ಕಾಫಿ ಕೊಟ್ಟರೆ ಅದೇನು ಮಹಾ ದೊಡ್ಡದಲ್ಲ ಅಂದ್ಕೊಳ್ತೀವಲ್ವ. ಅಥವಾ ಅವ್ರನ್ನ ಕರೆದು ಕೂರಿಸಿ ಒಂದು ಜ್ಯೂಸ್ ಕೊಡ್ತೋ, ಇನ್ನೊಂದೇನೋ ಮಾಡ್ತೀವಿ, ಅಥವಾ ಏನೋ ಒಂದು ತಿಂಡಿ ಕೊಡೋದು, ಇಲ್ಲ ಒಳ್ಳೆ ಮಾತಾಡೋದು, ಇಲ್ಲ ಏನೋ ಒಂದು ಹೂವು ಕೊಡೋದೋ ಏನೋ ಮಾಡ್ತೀವಿ. ಅದೇನಂತ ದೊಡ್ಡ ವಿಚಾರ ಅಲ್ಲ ಅಂತ ನಾವು ಅಂದ್ಕೊಳ್ತೀವಲ್ವ. ಏನೋ ಅವ್ರಿಗೊಂದು ಕಾಫಿ ಕೊಟ್ಬಿಟ್ರೆ ಅದೇನು ದೊಡ್ಡ ವಿಚಾರನಾ ಅಂತ ಅಂದ್ಕೋತೀವಿ. ಆದರೆ ನಾವು ಗಮನಿಸಿ ನೋಡಿದ್ದೆ ಆದರೆ ಅಂಥ ಚಿಕ್ಕ ಚಿಕ್ಕ ವಿಚಾರಗಳು, ಚಿಕ್ಕ ಚಿಕ್ಕ ನಡೆ, ಅಂದರೆ ನಾವು ತೋರಿಸ್ತಕ್ಕಂತಹ ಬೇರೆಯವ್ರ ಬಗ್ಗೆ ತೋರಿಸ್ತಕ್ಕಂತಹ ಒಂದು ಆಸಕ್ತಿ, ಕಾಳಜಿ ನಮ್ಮ ಮಧ್ಯೆ ಇರ್ತಕ್ಕಂತಹ ಸಂಬಂಧವನ್ನು ಅಥವಾ ಬಾಂಧವ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ನಾವು ದೊಡ್ಡ ದೊಡ್ಡ ವಿಚಾರಗಳನ್ನು ಮಾತನಾಡ್ತೇವೆ. ಥಿಯೋಸಾಫಿಕಲ್ ಸೊಸೈಟಿಯ ಮೊದಲನೇ ಉದ್ದೇಶ ಏನು? ಸಾರ್ವತ್ರಿಕ ಸಹೋದರ ಭಾವದ ಅಂಕುರವನ್ನು ಸ್ಥಾಪಿಸೋದು. ಸಹೋದರ ಭಾವ ಅಂತಕ್ಕಂಥದ್ದು ಹೇಗೆ ಉದಯವಾಗುತ್ತೆ, ಎಲ್ಲಿಂದ ಉದಯವಾಗುತ್ತೆ ಅಂದರೆ ನಾವು ಇದನ್ನು ಉದಾಹರಣೆ ತಗೋಬೋದು. ಇಂಥ ಚಿಕ್ಕ ಚಿಕ್ಕ ವಿಚಾರಗಳಲ್ಲೇ, ಚಿಕ್ಕ ಚಿಕ್ಕ ನಡೆಯಲ್ಲೇ, ನಮ್ಮ ಕ್ರಿಯೆ ಕೆಲಸಗಳಿಂದ ನಾವು ನಮ್ಮ ಮಧ್ಯೆ ಇರ್ತಕ್ಕಂತಹ ಅಥವಾ ನಮ್ಮ ಮಧ್ಯೆ ಇರ್ತಕ್ಕಂತಹ ನಾವು ಮನುಷ್ಯರು ಮಧ್ಯೆ ಇರ್ತಕ್ಕಂತಹ ಬಾಂಧವ್ಯವನ್ನು ಹೆಚ್ಚು ಮಾಡ್ಕೊಳ್ಬೋದು. ಆ ಪ್ರೀತಿಯುತ ಸಂಬಂಧವನ್ನು ನಾವು ಗಟ್ಟಿ ಮಾಡ್ಕೊಳ್ತಾ ಹೋಗ್ಬೋದು. ಅಂದರೆ ಚಿಕ್ಕದು ಅಂತ ನಾವು ಅಂದ್ಕೊಳ್ತಕ್ಕಂಥ ಕೆಲಸ ಎಷ್ಟು ಮಹತ್ವಪೂರ್ಣವಾದಂತಹ ಒಂದು ಪ್ರಭಾವವನ್ನು ಬೀರಿ ಮನುಷ್ಯರ ಮಧ್ಯದಲ್ಲಿ ಬಹಳ ಉನ್ನತವಾದಂತಹ ಒಂದು ಪ್ರೀತಿಪೂರ್ವಕವಾದಂತಹ ಬಾಂಧವ್ಯವನ್ನು ಬೆಸೆಯೋದಕ್ಕೆ ಸಹಾಯ ಮಾಡುತ್ತೆ ಅನ್ನುವಂತಹ ವಿಚಾರ. ಹಿಂದಿನ ಕಾಲದಲ್ಲಿ ಹಾಗೆ ಅಲ್ವಾ, ಮನೆಗೆ ಯಾರಾದರೂ ಬಂದರೆ ಎಷ್ಟು ಒಳ್ಳೆ ಮಾತನಾಡಿ ಅವ್ರನ್ನ ಕೂರಿಸಿ ಸತ್ಕರಿಸಿ, ಅತಿಥಿಗಳು ಬಂದರೆ ಅವ್ರು ಮೊದಲು ಹೇಳಿರಲಿ ಹೇಳದೇ ಇರಲಿ ಬಂದರೂ ಕೂಡ ಎಷ್ಟು ಪ್ರೀತಿಪೂರ್ವಕವಾಗಿ ನಾವು ಅವ್ರನ್ನ ಸತ್ಕಾರ ಮಾಡ್ತಾಯಿದ್ರು. ಅದೇ ಈಗಿನ ಕಾಲದಲ್ಲಿ ನೋಡಿ, ಆಧುನಿಕ ಪ್ರಪಂಚದಲ್ಲಿ ಯಾರಾದರೂ ಬಂದರೆ ಯಾಕಾದರೂ ಬಂದರು ಅನ್ನುವಂಥ ಧೋರಣೆ. ಅಥವಾ ಬರೋದಕ್ಕೆ ಮುಂಚೆ ಅವರು ನಮಗೆ ಫೋನ್ ಮಾಡಿ ಬರಬೇಕಾಗಿತ್ತು, ಹಾಗೆ ಬಂದುಬಿಟ್ರು, ನಾವು ರೆಡಿ ಇಲ್ಲ ಅವ್ರನ್ನ ಬರಮಾಡ್ಕೊಳಕ್ಕಾಗಲಿ ಅವ್ರ ಹತ್ರ ಮಾತನಾಡೋಕ್ಕಾಗಲಿ ಅನ್ನುವಂಥ ಧೋರಣೆ. ಅದಕ್ಕೆ ವ್ಯಕ್ತಿಗಳ ಮಧ್ಯದಲ್ಲಿ ಅಷ್ಟೊಂದು ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಆಧುನಿಕ ಪ್ರಪಂಚದಲ್ಲಿ ಎಷ್ಟೊಂದು ವ್ಯಕ್ತಿಗಳ ಮಧ್ಯದಲ್ಲಿ ಸಂಬಂಧದಲ್ಲಿ ಬಿರುಕು ಕಾಣಿಸ್ತಾ ಇದೆ ನೋಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಆಗಿರುತ್ತೆ. ಅವರು ಇವರು ಅಂತಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಇಂತಹ ಎಷ್ಟೋ ಘಟನೆಗಳು ಖಂಡಿತವಾಗ್ಲೂ ನಡೆದೇ ಇರುತ್ತೆ ಅಲ್ವಾ. ಅದು ಚಿಕ್ಕ ಪುಟ್ಟ ವಿಚಾರ ಅಂತ ನಾವು ಅಂದ್ಕೊಳ್ತೀವಿ, ಆದರೆ ಅವು ನಮ್ಮ ವ್ಯಕ್ತಿಗಳನ್ನು ಪ್ರೀತಿಯುತವಾದಂತಹ ಬಾಂಧವ್ಯವನ್ನು ಬೆಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತವೆ. ಅದೇ ರೀತಿ ಸಣ್ಣ ಪುಟ್ಟ ಒಂದು ಏನು ಕೋಪೋದ್ರೇಕಗಳು ವ್ಯಕ್ತಿಗಳ ಮಧ್ಯದಲ್ಲೇ ಇರ್ತಕ್ಕಂತಹ ಸಂಬಂಧವನ್ನು ಹಾಳು ಮಾಡೋದಕ್ಕೂ ಸಾಧ್ಯ, ಹಾಗೆ ಬೆಸೆಯೋದಕ್ಕೂ ಸಾಧ್ಯ, ಹಾಗೆ ಕಡ್ದು ಹಾಕೋದಕ್ಕೂ ಸಾಧ್ಯ. ಅದಕ್ಕೆ ಇವನ್ನೆಲ್ಲ ಚಿಕ್ಕ ಚಿಕ್ಕ ವಿಚಾರಗಳು, ಚಿಕ್ಕ ಚಿಕ್ಕ ವಿಷಯಗಳು ಅಂತ ನೀವು ಅಲಕ್ಷ್ಯ ಮಾಡಬೇಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದರೆ ನಾವು ತೋರಿಸ್ತಕ್ಕಂತಹ ಒಂದು ಪ್ರೀತಿಯುತವಾದಂತಹ ಮುಗುಳ್ನಗೆನೇ ಇರ್ಬೋದು ಇನ್ನೊಬ್ಬರ ಬಗ್ಗೆ, ಅಥವಾ ಪ್ರೀತಿಪೂರ್ವಕವಾದಂತಹ ಮಾತಿರ್ಬೋದು, ಅಥವಾ ನಾವು ಕೊಡ್ತಕ್ಕಂಥ ಏನೋ ಒಂದು ವಸ್ತು ಇರ್ಬೋದು, ಅವ್ರಿಗೆ ಇಷ್ಟವಾದಂಥದ್ದು ನಾವು ಕೊಟ್ಟು ಅವ್ರ ಬಗ್ಗೆ ಕಾಳಜಿ ತೋರಿಸ್ತಕ್ಕಂಥದ್ದು ಇರ್ಬೋದು. ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತಹ ಮೌಲ್ಯ ಇದೆ. ಅದು ನಮ್ಮ ಮಧ್ಯೆ ಇರತಕ್ಕಂತಹ ಪವಿತ್ರವಾದಂತಹ ಬಾಂಧವ್ಯವನ್ನು ಬೆಸೆಯೋದಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ಅವರು ನಮಗೆ ಹೇಳ್ತಾರೆ. ಹಾಗೆ ಮುಂದೆ ಹೋಗ್ತಾ ಹೇಳ್ತಾರೆ, ಜೀವನದ ಆಳವಾದ ದೃಷ್ಟಿಕೋನದೆಡೆಗೆ ಸಾಗಿದರೆ, ಅಂದರೆ ಈಗ ಮೇಲ್ಮೈಯಲ್ಲಿ ಹೊರಗಿನ ಪ್ರಪಂಚದಲ್ಲಿ, ವ್ಯವಹಾರ ಪ್ರಪಂಚದಲ್ಲಿ, ಪ್ರತಿಯೊಂದು ದಿನನಿತ್ಯದ ಚಟುವಟಿಕೆಗಳಲ್ಲಿ ಹೇಗೆ ಚಿಕ್ಕದು ಅಂತ ನಾವು ಅಂದ್ಕೊಳ್ತಕ್ಕಂಥ ವಿಚಾರಗಳು ಎಷ್ಟು ಮಹತ್ವಪೂರ್ಣವಾದದ್ದು ಅಂತ ಹೇಳ್ತಾ ಹೋದರು. ಹಾಗೆ ಮುಂದೆ ಹೇಳ್ತಾರೆ, ಜೀವನದ ಆಳವಾದ ದೃಷ್ಟಿಕೋನದೆಡೆಗೆ ಸಾಗಿದರೆ, ಅಂದರೆ ಸ್ವಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರದಂತಹ ವಿಷಯಗಳಲ್ಲಿಯೂ ಈ ಸಣ್ಣವೂ ಸಹ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಆಧ್ಯಾತ್ಮ ಪಥದಲ್ಲೂ ಕೂಡ ಸಾಧಕನಿಗೆ ನಾವು
ಎಂತಹ ಉನ್ನತವಾದ ವಿಚಾರಗಳನ್ನು ಮಾತಾಡ್ತಾ ಇರ್ತೇವೆ ಅಥವಾ ಗುರಿಯಾಗಿ ಇಟ್ಕೊಂಡಿರ್ತೇವೆ, ಸ್ವಜ್ಞಾನ ಅಥವಾ ಆತ್ಮ ಸಾಕ್ಷಾತ್ಕಾರ ಅನ್ನುವಂತಹ ವಿಚಾರದಲ್ಲಿ. ಅಲ್ಲೂ ಕೂಡ ಚಿಕ್ಕ ಪುಟ್ಟ ವಿಚಾರಗಳು ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಈ ಸಂಬಂಧವಾಗಿ ಮೇಡಮ್ ಬ್ಲವಾಟ್ಸ್ಕಿ ಅವರು ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. HPB ಅವರು ಒಂದು ವಿಚಾರವನ್ನು ಹೇಳ್ತಾರೆ. ಈಗ ಸ್ವಲ್ಪ ಗಂಭೀರವಾಗಿ ಬರ್ತಾ ಇದೆ ವಿಚಾರ ಅಲ್ವಾ. ಪ್ರಾರಂಭದಲ್ಲಿ ಬಹಳ ಜನರಲ್ ಆಗಿ ಸಾಧಾರಣವಾಗಿರ್ತಕ್ಕಂಥ ವಿಚಾರ, ಈಗ ಸ್ವಲ್ಪ ಗಂಭೀರವಾಗಿ ಆ ವಿಚಾರಗಳನ್ನು ಹೇಳ್ತಾರೆ. ಅಂದರೆ ಆಧ್ಯಾತ್ಮ ಪಥದಲ್ಲಿ ಸಾಗ್ತಾ ಇರತಕ್ಕಂತಹ ಸಾಧಕನಿಗೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಚಾರಗಳು, ಪ್ರತಿಯೊಂದು ವಿಚಾರಗಳು ಕೂಡ ಬಹಳ, ನಾವು ಸಣ್ಣದು ಅಂತ ಅಂದ್ಕೊಳ್ಳೋ ಹಾಗಿಲ್ಲ, ಪ್ರತಿಯೊಂದು ಕೂಡ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ, ಅಂದರೆ ಎಲ್ಲದರ ಕಡೆನೂ ನಾವು ಗಮನವನ್ನು ಕೊಡಬೇಕು, ಎಚ್ಚರಿಕೆಯಿಂದ ಇರಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಮಿಸ್ಸಸ್ ಅಂತ ಕೇಳಿದೆ, ಅದೇನೋ ಶಬ್ದ ಆಗ್ತಿತ್ತು, ಏನಿಲ್ಲ ಅಂತಂದರೆ ನಾನೇನು ಕೇಳಿದೆ, ಏನು ಹೇಳೋದಿಲ್ಲ, ಅವಾಗೇ ಮತ್ತು ಈ ಬಾಕ್ಸ್ ಇತ್ತಲ್ಲ, ಮಿಶ್ರ ಮೇಲಿನ ಸಾಮಾನು ತೆಗೆದಾಗ ಮಿಶ್ರ ಹೊರಗೆ ಬರ್ತಿತ್ತು, ಬಿದ್ದು ಆಮೇಲೆ ಇದಾಗುತ್ತೆ ಅಂದ್ಬಿಟ್ಟು ಇದು ಕ್ಯಾಂಪಿಂಗ್ ಮಾಡಿದೆ ಅಷ್ಟೇ. ಎಲ್ಲ ಪ್ರತಿಯೊಂದು ಪ್ರತಿಯೊಂದೂ ಕೂಡ ನಾವು ಗಮನಿಸ್ಕೊಳ್ತಾ ಹೋದ್ರೆ ನಮಗೆ ಗೊತ್ತಾಗುತ್ತಲ್ವಾ, ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಣ್ಣ ಪುಟ್ಟ. ಮೊನ್ನೆ ದಿವಸ ನಾವೇ ಅಷ್ಟೇ ನೋಡಿ, ಹಾಗೆ ಹೇಳ್ತಾರೆ ಇಲ್ಲಿ HPB ಅವ್ರು ಏನು ಹೇಳ್ತಾರೆ, ಮಣ್ಣಿನಿಂದ ಹೊಲಸಾದ ಏಣಿಯ ಅತಿ ಕೆಳಗಿನ ಮೆಟ್ಟಿಲಿನ ಮೇಲೆ ಹೆಜ್ಜೆ ಇಡುವಾಗ ಎಚ್ಚರದಿಂದಿರು. ಕೆಸರಿನಿಂದ ಕೂಡಿದ ಪಾದವನ್ನು ಮೆಟ್ಟಿಲಿನ ಮೇಲೆ ಇಡಲು ಧೈರ್ಯ ಮಾಡಿದವನಿಗೆ ಕಷ್ಟಗಳು ತಪ್ಪಿದ್ದಲ್ಲ. ಈ ಕೊಳಕು ಮಣ್ಣು ಒಣಗುತ್ತದೆ ಮತ್ತು ಜಿಗುಟಾಗುತ್ತದೆ. ಯಾವ ರೀತಿ ಒಂದು ಪಕ್ಷಿಯು ಕಪಟ ಹೂವಿನ ಜಿಗುಟಾದ ರಸದಲ್ಲಿ ಸಿಕ್ಕಿಕೊಳ್ಳುತ್ತದೆಯೋ ಅದರಂತೆ ಅವನ ಪಾದವು ಆ ಮೆಟ್ಟಿಲಿಗೆ ಗಟ್ಟಿಯಾಗಿ ಅಂಟಿಕೊಳ್ಳುತ್ತದೆ. ಅವನು ಮುಂದುವರಿಯುವುದರಿಂದ ವಂಚಿತನಾಗಿ ಅಲ್ಲಿಯೇ ನಿಲ್ಲುತ್ತಾನೆ. ಅವನ ದೋಷಗಳು ವ್ಯಕ್ತವಾಗಿ ಅವನನ್ನು ಕೆಳಕ್ಕೆ ತಳ್ಳುತ್ತವೆ. ಆಧ್ಯಾತ್ಮ ಪಥದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಆಧ್ಯಾತ್ಮದ ಹಾದಿ ಅಂದರೆ ಚೂಪಾದ ಕತ್ತಿಯ ಅಲುಗಿನ ಮೇಲೆ ನಡೆದ ಹಾಗೆ, ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಜೀವನವನ್ನು ನಾವು ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಮಣ್ಣಿನಿಂದ ಹೊಲಸಾದ ಏಣಿಯ ಅತೀ ಕೆಳಗಿನ ಮೆಟ್ಟಿಲಿನ ಮೇಲೆ ಹೆಜ್ಜೆ ಇಡುವಾಗ ಎಚ್ಚರಿಕೆಯಿಂದಿರು ಅಂತ ಹೇಳ್ತಾರೆ. ಎಚ್ಚರಿಕೆಯಿಂದ ನಾವು ಹೆಜ್ಜೆಯನ್ನು ಇಡಬೇಕಾಗಿದೆ. ಯಾಕೆಂದರೆ ಇರ್ತಕ್ಕಂಥದ್ದು ಹೊರಗಿನ ಪ್ರಪಂಚದಲ್ಲಿ ಎಲ್ಲವೂ ಇದೆ ಅಲ್ವಾ. ನಮ್ಮ ದೃಷ್ಟಿ ಯಾವ ಕಡೆಗಿರುತ್ತೋ, ನಾವು ಯಾವುದನ್ನು ನೋಡ್ತಕ್ಕಂತಹ ದೃಷ್ಟಿಯನ್ನು ಬೆಳೆಸ್ಕೊಳ್ತೀವೋ ಅದನ್ನು ಬೆಳೆಸ್ಕೊಳ್ತೀವಿ. ಆದರೂ ಕೂಡ ಹೊರಗಿನ ಪ್ರಪಂಚದಲ್ಲಿ ನಾವು ಎಷ್ಟು ಜಾಗರೂಕತೆಯಿಂದ ಇರಬೇಕು ಒಂದೊಂದು ಹೆಜ್ಜೆಯನ್ನು ಇಡುವಾಗಲೂ ಕೂಡ. ಏಕೆಂದರೆ ಅಂತಹ ಪ್ರಲೋಭನೆಗಳು, ಅಂತಹ ಪರಿಸ್ಥಿತಿಗಳು, ಸನ್ನಿವೇಶಗಳು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಮಗೆ ಹೊರಗಿನ ಪ್ರಪಂಚದಲ್ಲಿ ಎದುರಾಗ್ತಕ್ಕಂಥದ್ದು ಅಲ್ವಾ. ಅಂತಹ ಒಂದು ಕಲುಷಿತವಾದಂತಹ ವಾತಾವರಣದಲ್ಲಿ, ಪ್ರಪಂಚದಲ್ಲಿ ನಾವು ಹೆಜ್ಜೆ ಇಡಬೇಕಾದ್ರೆ ಎಷ್ಟು ಹುಷಾರಾಗಿರಬೇಕು ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾರೆ. ಮಣ್ಣಿನಿಂದ ಹೊಲಸಾದ ಏಣಿಯ ಅತಿ ಕೆಳಗಿನ ಮೆಟ್ಟಿಲಿನ ಮೇಲೆ ಹೆಜ್ಜೆ ಇಡುವಾಗ ಎಚ್ಚರಿಕೆಯಿಂದಿರು. ಕೆಸರಿನಿಂದ ಕೂಡಿದ ಪಾದವನ್ನು ಮೆಟ್ಟಿಲಿನ ಮೇಲೆ ಇಡಲು ಧೈರ್ಯ ಮಾಡಿದವನಿಗೆ ಕಷ್ಟಗಳು ತಪ್ಪಿದ್ದಲ್ಲ. ನಾವು ಕೆಸರು ಮಾಡಿಕೊಂಡು, ಅಂದರೆ ನಾವು ಅಪರಿಶುದ್ಧರಾಗಿ, ಕಲುಷಿತರಾಗಿ, ಕಾಯವಾಚ ಮನಸ, ಇಲ್ಲಿ ಬರ್ತಕ್ಕಂಥದ್ದು ಪರಿಶುದ್ಧತೆ ಅಂದರೆ ನಮ್ಮ 3 ದೇಹಗಳ ಪರಿಶುದ್ಧತೆ ಅಲ್ವಾ. ನಾವು ದೇಹಾತ್ಮ ಭಾವದಲ್ಲಿ ಈಗ ಇರ್ತಕ್ಕಂಥವ್ರು, ದೇಹಾತ್ಮ ಪ್ರಜ್ಞೆಯಲ್ಲಿ ಮನುಷ್ಯರಾಗಿ ನಾವು ಜೀವನ ಮಾಡ್ತಾ ಇದ್ದೇವೆ. ಕೆಳಗಿನ 3 ಲೋಕಗಳಲ್ಲಿ, 3 ದೇಹಗಳಲ್ಲಿ ನಮ್ಮ ಜೀವನ ಸಾಗ್ತಾ ಇದೆ. ಸ್ಥೂಲ ಲೋಕ, ಸ್ಥೂಲ ದೇಹ, ನಮ್ಮ ಆಶಾದೇಹ ಮತ್ತು ನಮ್ಮ ಮನೋದೇಹ, ಅಂದರೆ ಮನಸ್ಸು, ಭಾವನೆಗಳು ಮತ್ತು ನಮ್ಮ ಕೆಲಸ ಕಾರ್ಯಗಳು. ಇವುಗಳು ಎಷ್ಟು ಜಾಗರೂಕತೆಯಿಂದ ನಾವು ಮಾಡಬೇಕು, ಎಷ್ಟು ಪರಿಶುದ್ಧವಾಗಿರಬೇಕು ನಮ್ಮ ಕಾರ್ಯಗಳು ಅನ್ನುವಂಥದ್ದು ಹೇಳ್ತಾರೆ. ನಾವು ಇಲ್ಲಿ ಏನಾದರೂ ಎಡವಿದ್ದೆ ಆದರೆ, ಅಂದರೆ ನಮ್ಮ ದೇಹಗಳನ್ನು ಅಥವಾ ನಮ್ಮ ದೇಹಗಳಿಂದ ನಡೀತಕ್ಕಂಥ ಕೆಲಸಗಳನ್ನು ಕೆಸರಿನಂಥ ಅಪರಿಶುದ್ಧತೆಯಿಂದ ಮೆತ್ಕೊಂಡಿದ್ದೇ ಆದರೆ ನಮಗೆ ಕಷ್ಟಗಳು ತಪ್ಪಿದ್ದಲ್ಲ ಅಂತ ಅವ್ರಿಗೆ ಹೇಳ್ತಾರೆ. ಈ ಕೊಳಕು ಮಣ್ಣು ಒಣಗುತ್ತದೆ ಮತ್ತು ಜಿಗುಟಾಗುತ್ತದೆ. ಯಾವುದು ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂದರೆ ನಮ್ಮ ಹೆಜ್ಜೆಗೆ ಆ ಕೊಳಕು ಮೆತ್ಕೊಳ್ಳದೇ ಇರೋ ಹಾಗೆ, ಕೆಸರು ಮೆತ್ಕೊಳ್ಳದೇ ಇರೋ ಹಾಗೆ ನಾವು ಹುಷಾರಾಗಿ ಜೀವನವನ್ನು ಮಾಡಬೇಕಾಗಿದೆ. ಇಲ್ಲ ಅಂದರೆ
ಈ ಕೊಳಕು ಮಣ್ಣು ಒಣಗುತ್ತದೆ ಮತ್ತು ಜಿಗುಟಾಗುತ್ತದೆ. ಅದೇನಾಗುತ್ತೆ, ಅದು ಅಷ್ಟು ಸುಲಭವಾಗಿ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಾರಿ ನಾವು ಈ ಕೆಟ್ಟ ಒಂದು ಏನು ವಿಷ ವರ್ತುಲದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನಮ್ಮ ಅರಿಷಡ್ ವರ್ಗಗಳೇ ಸಾಕು, ಅದರ ಒಂದು ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಇದ್ದೇವೆ. ಕಪಿ ಮುಷ್ಟಿಯಲ್ಲಿ ಯಾಕೆಂದರೆ ಎಷ್ಟೋ ಜನ್ಮಗಳ ನಮ್ಮ ಜೀವನದಲ್ಲಿ ಎಷ್ಟೋ ನಾವು ಈ ರೀತಿಯ ಸಂಕಷ್ಟಗಳಿಗೆ ಒಳಗಾಗ್ತಾ ಅವುಗಳ ಪ್ರಭಾವದಲ್ಲಿ ಸಿಲುಕೊಂಡಿದ್ದೇವೆ. ಅದು ಎಷ್ಟು ಕಷ್ಟ ಅವುಗಳಿಂದ ಮೇಲ್ ಬರೋದಕ್ಕೆ ಅಂತ ಹೇಳ್ತಾರೆ. ಈ ಒಂದು ವಿಷ ವರ್ತುಲದಲ್ಲಿ, ಈ ಒಂದು ಕೆಟ್ಟ ಒಂದು ಪರಿಸರದಲ್ಲಿ ಅದೇ ರೀತಿ ನಾವು ಕೂಡ ನಾವೇನಂತೀವಿ, ಹೆಂಗೆ ನಡೀತಾ ಇದೆಯೋ ಸಮಾಜ ಹಾಗೆ ಹೋಗಲಿ, ಅದ್ರ ಜೊತೆಲಿ ನಾವು ಈಜ್ಕೊಂಡು ಹೋಗ್ಬೇಕಪ್ಪ, ಅದು ಹೆಂಗಿದೆಯೋ ಹಂಗೆ ಹೋಗೋಣ, ಅದಕ್ಕೆ ವಿರುದ್ಧವಾಗಿ ಈಜಿದ್ರೆ ಕಷ್ಟಗಳು ತಪ್ಪಿದ್ದಲ್ಲ ಅಂತೀವಲ್ವ. ಎಲ್ಲರೂ ಹೆಂಗೆ ಹೋಗ್ತಾರೋ ಹಂಗೆ ಹೋಗೋಣ, ಅದಲ್ಲ. ಆಧ್ಯಾತ್ಮ ಸಾಧಕನ ದಾರಿನೇ ಬೇರೆ, ಅವನಿಗೆ ಸತ್ಯದ ದಾರಿನೇ ಭಾಳ ಮುಖ್ಯವಾಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ನಾವೇನಾದರೂ ಆ ರೀತಿ ಅರಸ್ಕೊಂಡು ಹೋಗ್ತಾ ಇದ್ದೆ ಅಂದರೆ, ಒಂದು ಪಕ್ಷಿಯು ಕಪಟ ಹೂವಿನ ಜಿಗುಟಾದ ರಸದಲ್ಲಿ ಸಿಕ್ಕಿಕೊಳ್ಳುತ್ತದೆಯೋ, ಯಾವ ರೀತಿ ಸಿಕ್ಕಿಕೊಳ್ಳುತ್ತದೆಯೋ ಅದರಂತೆ ಅವನ ಪಾದವು ಆ ಮೆಟ್ಟಿಲಿಗೆ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಆ ಮೆಟ್ಟಲಿಗೆ ಗಟ್ಟಿಯಾಗಿ ಅಂಟ್ಕೊಂಡ್ಬಿಡುತ್ತೆ. ನಾವು ಕೆಸರಲ್ಲಿ ಕಾಲಿಟ್ಬಿಟ್ಟು ಆ ಕೆಸರು ಕಾಲಿಂದ ನಾವು ಮೆಟ್ಲು ಏರ್ತೀವಿ ಅಂದರೆ ಆಧ್ಯಾತ್ಮ ಪಥದ ಮೆಟ್ಟಿಲನ್ನು ನಾವು ತುಳಿತೀವಿ ಅಥವಾ ನಡಿತೀವಿ ಅಂತ ಅಂದ್ಕೊಂಡ್ರೆ, ನಮ್ಮ ಕೆಸರು ಕಾಲನ್ನು ಮೊದಲು ನಾವು ಪರಿಶುದ್ಧ ಮಾಡ್ಕೋಬೇಕು. ಕಾಲು ಕೆಸರು ಮಾಡ್ಕೊಂಡು ಹೆಜ್ಜೆ ಇಟ್ಟರೆ ಹೆಂಗೆ ಅಂದರೆ ಅಂದರೆ ಅಲ್ಲೇ ನಮ್ಮ ಕಾಲು ಗಟ್ಟಿಯಾಗಿ ಊರ್ಬಿಡುತ್ತೆ ಅಲ್ವಾ. ಕೆಸರಿದ್ರೆ ಅಲ್ಲಿ ಅಂಟ್ಕೊಳ್ಳುತ್ತೆ, ಅದರಿಂದ ನಾವು ಬಿಡಿಸ್ಕೊಳ್ಳೋದು ಕಷ್ಟ, ಅಲ್ಲಿಂದ ಮುಂದೆ ಹೋಗೋಕ್ಕೆ ಆಗಲ್ಲ. ಅಂದರೆ ಪ್ರಗತಿ ಅನ್ನೋದು ಕುಂಠಿತವಾಗುತ್ತೆ ಅಂತ ಹೇಳ್ತಾರೆ. ಹೇಗೆ ಅಂದರೆ, ಒಂದು ಪಕ್ಷಿ ಕಪಟ ಹೂವಿನ ಜಿಗುಟಾದ ರಸದಲ್ಲಿ ಸಿಕ್ಕಿ ಹಾಕ್ಕೊಳುತ್ತೆ. ಈ ಪಕ್ಷಿಗಳು ಎಷ್ಟೋ ಹೂಗಳ ಹತ್ರ ಹೋಗ್ತಾ ಇರ್ತವೆ. ಅವು ಕೆಲವು ಹೂಗಳ ರಸ ಹೇಗೆ ಅಂದರೆ ಭಾಳ ಜಿಗುಟಾಗಿರುತ್ತೆ. ಆ ಜಿಗುಟಾದ ರಸದಲ್ಲಿ ಇದು ಗೊತ್ತಿರಲ್ಲ, ಹೋಗಿ ಅದರಲ್ಲಿ ಬಿದ್ದಾಗ ಬಿಡಿಸ್ಕೊಳಕ್ಕಾಗಲ್ಲ. ಆದರೆ ಒಂದು ಮಾತು ಹೇಳ್ತಾರೆ ನೋಡಿ, ಒಂದು ಮಾತು ಹೇಳ್ತಾರೆ ನೋಡಿ ನಮ್ಮ ಹಿರಿಯರು, ಅನುಭವಸ್ಥರು. ಹೇಗೆ ಅಂದರೆ, ಸಿಂಬಳದಲ್ಲಿ ಸಿಕ್ಕಾಕೊಂಡಿರೋ ನೊಣದ ಹಾಗೆ ಅಂತ. ಸಿಂಬಳದಲ್ಲಿ ಸಿಕ್ಕಾಕೊಂಡ್ರೆ ನೊಣ ಬಿಡಿಸ್ಕೊಳಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಸಿಂಬಳದಲ್ಲಿ ನೊಣ ಸಿಕ್ಕಾಕೊಂಡ್ಬಿಟ್ರೆ ಅದಕ್ಕೆ ಬಿಡಿಸ್ಕೊಳ್ಳೋದು ಕಷ್ಟ. ಹಾಗೆ ಈ ಪ್ರಾಪಂಚಿಕ ಲೌಕಿಕ ವಸ್ತು ವಿಷಯಗಳ ಆಕರ್ಷಣೆಗಳಿಗೆ ಒಳಗಾಗಿ ಆ ಅಪವಿತ್ರತೆಯ ಕೆಸರನ್ನು ನಮ್ಮ ಕಾಲಿಗೆ ಮೆತ್ತಿಸ್ಕೊಂಡ್ರೆ ಆಧ್ಯಾತ್ಮ ಪಥದ ಮೆಟ್ಟಿಲನ್ನು ಏರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಗತಿ ಅಲ್ಲಿಗೆ ಕುಂಠಿತವಾಗುತ್ತೆ ಅಂತ. ಅಕಸ್ಮಾತ್ ಕಮಲದು ಅಲ್ಲದಾಗ ಅದರಲ್ಲೆಲ್ಲ ಜೇನು ಸೇವಕ್ಕೆ ಹೋದಾಗ ಜಾಸ್ತಿ ಹೊತ್ತು ಅದರಲ್ಲೇ ಸುಖ ಅನುಭವಿಸ್ತಾ ಅಲ್ಲೇ ಮುಳ್ಕೊಂಡ್ಬಿಟ್ರೆ ಮುಚ್ಕೊಂಡ್ಬಿಡ್ತೀವಿ. ಖಂಡಿತ ಅಲ್ವಾ. ಹಾಗೆ ಹಾಗೆ ನಾವು ವಸ್ತು ವಿಷಯಗಳ ಲೋಲುಪ್ತತೆಯಲ್ಲಿ, ಪ್ರಾಪಂಚಿಕ ಲೋಲುಪ್ತತೆಯಲ್ಲಿ ಮುಳುಗು ಹೋಗ್ಬಿಟ್ರೆ ಅಲ್ಲೇ ನಾವು ಸಿಲುಕು ಹಾಕ್ಕೊಳ್ತೇವೆ. ನಾವು ಆಧ್ಯಾತ್ಮದ ಮೆಟ್ಲನ್ನು ಏರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಅಂತಹ ವ್ಯಕ್ತಿ ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯುವುದರಿಂದ ವಂಚಿತನಾಗಿ ಅಲ್ಲಿಯೇ ನಿಲ್ತಾನೆ. ಅವನ ದೋಷಗಳೇನಾಗ್ತವೆ, ವ್ಯಕ್ತವಾಗಿ ಅವನನ್ನು ಕೆಳಕ್ಕೆ ತಳ್ತವೆ ಅನ್ನೋ ವಿಚಾರವನ್ನು HPB ಅವರು ಹೇಳ್ತಾರೆ ಅಂತ ಹೇಳ್ತಾರೆ. ಎಲ್ರಿಗೂ ಅಷ್ಟೇ ಅಲ್ವಾ ಸರ್. ಎಲ್ರಿಗೂ ಎಷ್ಟೋ ವಿಚಾರಗಳನ್ನು ನಾವು ಗಮನಿಸಿ ನೋಡಿದ್ರೆ ಮಾತ್ರನೇ ನಮಗೆ ತಿಳಿತಕ್ಕಂಥದ್ದು. ಮುಂದೆ ಹೇಳ್ತಾರೆ, ಎಲ್ಲಿಯವರೆಗೆ ಅತಿ ಸಣ್ಣ ದೋಷಗಳನ್ನು ದೂರ ಮಾಡದೆ ಯಾರು ಅನುಸರಿಸುತ್ತಾರೋ ಅವರು ಹೆಚ್ಚಿನ ಅಪಾಯಕ್ಕೆ ಒಳಗಾಗ್ತಾರೆ. ಇವೇನು ಸಣ್ಣ ಪುಟ್ಟ ದೋಷ ಎಲ್ರಿಗೂ ಇರ್ತಕ್ಕಂಥದ್ದೇ, ಇದೇನು ಬಹಳ ಇದಕ್ಕೆ ಮಹತ್ವ ಇಲ್ಲ ಅಂತ ನಾವು ಅಂದ್ಕೊಳ್ತೇವೆ. ನಾವು ಹೆಚ್ಚಿನ ಜ್ಞಾನವನ್ನು ಸಂಪಾದಿಸಿ ಪುಸ್ತಕಗಳನ್ನು ಓದ್ಕೊಂಡಿದ್ದೇವೆ, ಪಾಂಡಿತ್ಯವನ್ನು ಗಳಿಸ್ಕೊಂಡಿದ್ದೇವೆ, ನಾವು ವಿಚಾರವನ್ನು ತಿಳ್ಕೊಂಡಿದ್ದೇವೆ, ಜ್ಞಾನವಂತರಾಗಿದ್ದೇವೆ, ತ್ರಿವೇದಿಗಳು ಚತುರ್ವೇದಿಗಳು ಅಂತ ನಾವು ಬೋರ್ಡ್ ಹಾಕ್ಕೊಂಡಿದ್ದೇವೆ, ಅಥವಾ ನಾನಿಷ್ಟು ಗ್ರಂಥಗಳನ್ನು ಓದಿದ್ದೇನೆ, ಇಷ್ಟು ವಿಚಾರ ತಿಳ್ಕೊಂಡಿದ್ದೇನೆ ಅಂತ ನಾವು ಅಂದ್ಕೊಂಡು ಮುಂದುವರಿತಾ ಹೋಗಿ ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ದೋಷಗಳನ್ನು ಗಮನಿಸ್ಕೊಳ್ಳದೆ ಹೋದರೆ, ಅವೇನು ಸಣ್ಣ ಪುಟ್ಟ ದೋಷಗಳು ಅವೇನು ಅಷ್ಟು ಪ್ರಮುಖವಾಗಿದ್ದಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನಾವು ಖಂಡಿತವಾಗಲೂ ಹೆಚ್ಚಿನ ಅಪಾಯಕ್ಕೆ ಸಿಲುಕುತ್ತೇವೆ ಅಂತ ಹೇಳ್ತಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಗಮನಕ್ಕೆ ಬರದ ಅಥವಾ ನಿರ್ಲಕ್ಷಿಸಿದ ಅತಿ ಸಣ್ಣ ಮುಗ್ಧತೆಯು ನಮ್ಮ ಅಡೆತಡೆಗೆ ಅಥವಾ ಆಳವಾದ ಪ್ರಪಾತಕ್ಕೆ ಬೀಳಲು ಕಾರಣವಾಗುತ್ತದೆ. ಎಷ್ಟೋ ಸರಿ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ.
ನಮಗೆ ಗಮನಕ್ಕೆ ಬರ್ದಲೇನೇ ಸಣ್ಣ ಪುಟ್ಟ ದೋಷಗಳು ನಮ್ಮಲ್ಲಿರುತ್ತೆ. ಸಣ್ಣ ಪುಟ್ಟ ದೋಷಗಳು ನಮ್ಮ ಗಮನಕ್ಕೆ ಬರೋದಿಲ್ಲ, ಆದರೆ ಇರುತ್ತವೆ ನಮಗೆ. ಅವು ಕೂಡ ನಮಗೆ ಅಡ್ಡಿನೇ. ಅಥವಾ ನಾವು ನಮ್ಮಲ್ಲಿ ಏನು ಮುಗ್ಧತೆ ಇದ್ದರೆ ಅದನ್ನು ಗಮನಿಸ್ದಲೇ ಇದ್ದರೆ ಬೇಕಂತ ಮಾಡೋದಲ್ಲ, ನಮ್ಮ ಗಮನಕ್ಕೆ ಬರ್ದಲೇ ಇರೋದಾದರೂ ಕೂಡ ನಮ್ಮನ್ನು ಪ್ರಪಾತಕ್ಕೆ ತಳ್ತವೆ. ಅಂದರೆ ಅದಕ್ಕೆ ಹೇಳಿದ್ದು ಆಧ್ಯಾತ್ಮ ಮಾರ್ಗ ಅಂದರೆ ಚೂಪಾದ ಕತ್ತಿಯ ಅಲಗಿನ ಮೇಲೆ ನಡೆದ ಹಾಗೆ ಅಂತ. ಅಂದರೆ ಇನ್ನು ನಮ್ಮ ಗಮನಕ್ಕೆ ಬರೋ ಅಂಥವನ್ನ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ಗಮನ ಅಂತಕ್ಕಂಥದ್ದು ಆಧ್ಯಾತ್ಮ ಪಥದಲ್ಲಿ ಮೊದಲನೆಯ ಮೆಟ್ಟಿಲು ಅಂತ ಹೇಳ್ತಾರೆ. ಗಮನ ಅಂತಕ್ಕಂಥದ್ದು ಭಾಳ ಮುಖ್ಯ ಅಲ್ವಾ? ಪರಮಪದಕ್ಕೆ ಚತುರ್ದಶ ದ್ವಾರಗಳು ಅನ್ನುವಂಥ ಗ್ರಂಥವನ್ನು ಇದೇ ಒಂದು ನಮ್ಮ ಈ ಸತ್ಸಂಗದಲ್ಲಿ ಆ ಒಂದು ಗ್ರಂಥವನ್ನು ವಿವರವಾಗಿ ನಾವು ವಿಚಾರ ಮಾಡಿದ್ವಿ, ವ್ಯಾಸಂಗ ಮಾಡಿದ್ವಿ. ಅದರಲ್ಲಿ ಬರ್ತಕ್ಕಂಥದ್ದು ಮೊದಲನೆಯ ಒಂದು ಅಂಶನೇ ಗಮನ ಅಂತಕ್ಕಂಥದ್ದು. ಗಮನ ಅಂತಕ್ಕಂಥದ್ದು ನಮ್ಮ ಬಗ್ಗೆ ನಮ್ಮನ್ನು ಸ್ವಯಂ ಪರಿಶೀಲನೆ, ನಾವು ಎಷ್ಟು ಸ್ವಯಂ ಪರಿಶೀಲನೆ ಮಾಡಿಕೊಳ್ಬೇಕು, ನಮ್ಮ ಪ್ರತಿಯೊಂದು ನಡೆ ನುಡಿಯ ಬಗ್ಗೆ ನಾವು ಎಷ್ಟು ಎಚ್ಚರಿಕೆಯಿಂದ ಗಮನಿಸ್ಕೊಳ್ಬೇಕು ಅಂತ. ಯಾಕೆಂದರೆ ಕೆಲವು ಸಾರಿ ನಾವು ಗಮನಿಸ್ಕೊಳ್ದಲೇನೆ ಎಷ್ಟೋ ನಾವು ಅಚಾತುರ್ಯಗಳು ನಡೀತಾ ಇರುತ್ತೆ, ಅಥವಾ ನಮ್ಮಲ್ಲಿ ದೋಷಗಳಿರುತ್ತೆ, ನಮಗೆ ಗೊತ್ತಿರಲ್ಲ. ಅಂದರೆ ನಾವು ಗಮನಿಸ್ಕೊಂಡಿರಲ್ಲ, ಗೊತ್ತಾಗಲ್ಲ. ಆದರೂ ಕೂಡ ನಾವು ಗಮನಿಸದೇ ಇರಲಿ ಆ ದೋಷಗಳು ನಮ್ಮನ್ನು ಪ್ರಪಾತಕ್ಕೆ ತಳ್ಳುತ್ತವೆ. ಗಮನಿಸ್ಕೊಳ್ಳದೆ ಇದ್ರೇ ಪ್ರಪಾತಕ್ಕೆ ತಳ್ಳುತ್ತೆ ಅಂದರೆ ಇನ್ನು ನಾವು ಗಮನಿಸ್ಕೊಂಡ ಮೇಲೆ ನಾವು ಎಚ್ಚರಿಕೆ ತಗೊಳ್ಳಿಲ್ಲ ಅಂದರೆ, ನಾವು ಪರಿವರ್ತನೆಯನ್ನು ಮಾಡಿಕೊಳ್ಳಿಲ್ಲ ಅಂದರೆ ಈ ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಚಿಕ್ಕ ಪುಟ್ಟ ವಿಚಾರಗಳೇ, ರಾಗ ದ್ವೇಷಗಳು, ಕ್ರೌರ್ಯ ಅಥವಾ ಕೋಪ, ತಾಳ್ಮೆ ಇಲ್ಲದಲೇ ಇರ್ತಕ್ಕಂಥದ್ದು, ಅಸಹನೆ, ಇನ್ನೊಬ್ಬರ ಬಗ್ಗೆ ಭೇದ ಭಾವ, ಪ್ರತ್ಯೇಕತಾ ಮನೋಭಾವ, ಪ್ರತಿಯೊಂದು ಕೂಡ ನಾವು ಅಂದುಕೊಳ್ತೀವಿ ಮೇಲ್ನೋಟದಲ್ಲಿ ಕಾಣಿಸೋದಿಲ್ಲ. ಅದು ಸೂಕ್ಷ್ಮದಲ್ಲಿ ಇರುತ್ತೆ. ಆ ಸೂಕ್ಷ್ಮವನ್ನು ಗಮನಿಸ್ಕೊಳ್ತಕ್ಕಂಥದ್ದೇ ಭಾಳ ಮುಖ್ಯ ಆಧ್ಯಾತ್ಮ ಸಾಧಕನಿಗೆ. ಈಗ ನಾವು ಜೋರಾಗಿ ಇನ್ನೊಬ್ಬರನ್ನ ನೀನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಬೈಬೋದು, ಅದು ಎಲ್ರಿಗೂ ಗೊತ್ತಾಗೋ ರೀತಿಯಲ್ಲಿ. ಆದರೆ ನಾವು ಮನಸ್ಸಲ್ಲೇ ಬೈಕೋತಾ ಇರ್ತೀವಿ ಕೆಲವು ಸಾರಿ, ಅದು ಗೊತ್ತಾಗೋದಿಲ್ಲ, ಸೂಕ್ಷ್ಮದಲ್ಲಿ ನಡೀತಾ ಇರುತ್ತೆ. ಅಂದರೆ ಅವರು ಏನು ಮಾಡ್ತಾ ಇಲ್ಲ, ಚೆನ್ನಾಗಿದ್ದಾರೆ, ಅವ್ರು ಒಳ್ಳೆಯವರಾಗಿದ್ದಾರೆ ಅಂತ ಅನ್ನಿಸ್ಬೋದು. ಆದರೆ ನಮ್ಮ ಒಳಗಡೆನೇ ನಡೀತಾ ಇರತಕ್ಕಂತಹ ಆ ಒಂದು ವಿಚಾರಗಳ ಆಲೋಚನೆಗಳು ಕೂಡ ನಮ್ಮನ್ನು ಎಂತಹ ಒಂದು ದುಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಸಾಮಾನ್ಯ ವ್ಯಕ್ತಿಗಳ ಜೀವನದಲ್ಲಿ ಚಿಕ್ಕ ಪುಟ್ಟ ನ್ಯೂನ್ಯತೆಗೆ ಅಷ್ಟೊಂದು ಮಹತ್ವ ಇಲ್ಲ. ಅಂದರೆ ಸಾಧಾರಣ ವ್ಯಕ್ತಿಗಳ ಜೀವನದಲ್ಲಿ ಚಿಕ್ಕ ಪುಟ್ಟ ವಿಚಾರಗಳಿಗೆ ಅಷ್ಟೊಂದು ಮಹತ್ವ ಇಲ್ಲ ಅಂತ ಅನಿಸುತ್ತೆ ನಮಗೆ. ಆದರೆ ಯಾರು ನೇರ ಮತ್ತು ಸಂಕೀರ್ಣವಾದ ಮಾರ್ಗವನ್ನು ಅನುಸರಿಸುತ್ತಾರೆಯೋ ಅವರಿಗೆ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ. ಈ ಸಣ್ಣ ಪುಟ್ಟ ವಿಚಾರಗಳು ಸಾಮಾನ್ಯ ಜನರಿಗೆ ಏನಪ್ಪ, ಈಗ ಮಾತಾಡೋದೇ ಇರಲಿ ನೋಡಿ, ನಾವು ಗುಡ್ಡಹರಟೆ ಅಂತ ಅಂದ್ಕೊಂಡ್ವಿ, ಏನೋ ಒಂದು ವಿಚಾರ ಯಾರ್ದೋ ಬಗ್ಗೆ ಅಸಹನೆ ಅಥವಾ ಬೇಸರ ಆಗಿತ್ತು, ಯಾರೋ ಒಬ್ಬರ ಬಗ್ಗೆ ಏನೋ ಒಂದು ವಿಚಾರ ಹೇಳಿದೆ, ನಾನೇನು ಅವ್ರ ಹತ್ರ ಹೋಗಿ ಹೇಳೋದನ್ನ ಇಲ್ಲ, ಅವ್ರ ಬಗ್ಗೆ ಏನೋ ನನಗೆ ಅಸಮಾಧಾನ ಇದ್ದಿದ್ದನ್ನು ಮಾತಾಡಿದೆ ಅಂದೆ ಅಂತ ಅನ್ಕೋಬೋದು. ಅದು ಚಿಕ್ಕ ಪುಟ್ಟ ವಿಚಾರ ಅಂತ ನಮ್ಗೆ ಅನಿಸುತ್ತೆ. ಆದರೆ ಅದ್ರ ಪ್ರಭಾವ ಎಷ್ಟಿದೆ ಅನ್ನೋದನ್ನು ನಾವಾಗಲೇ ವಿಚಾರ ಮಾಡಿದ್ವಿ. ಪರಮಗುರು ಚರಣ ಸನ್ನಿಧಿಯಲ್ಲಿ ಹೇಗೆ ಹೇಳಿದ್ದಾರೆ, ಅದು ಹೇಗೆ ದುಷ್ಪರಿಣಾಮವನ್ನು ನಮ್ಮ ಮೇಲೂ ಇತರರ ಮೇಲೂ ವಾತಾವರಣದಲ್ಲೂ ಕೂಡ ಉಂಟು ಮಾಡುತ್ತೆ ಅಂತ. ಹಾಗೆ ಸಾಮಾನ್ಯ ಮನುಷ್ಯನಿಗೆ ಅದು ಹೆಚ್ಚಿನ ಮಹತ್ವದ್ದಲ್ಲ, ಆದರೆ ಆಧ್ಯಾತ್ಮ ಸಾಧಕನಿಗೆ ಅದರ ಕಡೆ ಗಮನ ಹರಿಸಿ ಮುಂದೆ ಸರಿ ಮಾಡಿಕೊಳ್ಬೇಕಾದಂಥದ್ದು ಆತನ ನಡೆನುಡಿಯನ್ನು ಭಾಳ ಮುಖ್ಯ ಅಂತ ಅವರು ಹೇಳ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ದಸರಾ ಅದಕ್ಕೆ ಮುಖ್ಯಸ್ಥರಾಗಿ ಮುಸ್ಲಿಂ ಕ್ಯಾಂಡಿಡೇಟ್ ಮಾಡೋದು, ಅದೇನು ಪ್ರದೇಶದಲ್ಲಿ ಒಂದು ಅವ್ರಿಗೆ ಪುರಸ್ಕಾರ ಮಾಡಿದೆ ಅಂದ್ಬಿಟ್ಟು ಮುಸ್ಲಿಂ ಕೊಟ್ಟಿದ್ದಾರೆ. ಇವರು ವೋಟ್ ಬ್ಯಾಂಕ್ಗೋಸ್ಕರ ಇದು ಮಾಡಿರೋದು. ಸರಿ, ಅವರಿಂದ ಇಂತಿಂಥ ದೊಡ್ಡ ಕೆಲಸ ಮಾಡೋದು ಅಲ್ಲ. ಅಂಥ ವಿಚಾರಗಳು ಎಷ್ಟೊಂದಿದೆ ಬಿಡಿ ಹೊರಗಿನ ಪ್ರಪಂಚದಲ್ಲಿ. ಅದರಲ್ಲೂ ರಾಜಕೀಯದಲ್ಲಿ ನೋಡ್ತಾ ಹೋದರೆ ನಮಗೆ ಲೆಕ್ಕವಿಲ್ಲದಷ್ಟು ಸಿಗುತ್ತೆ. ರಾಜಕೀಯವನ್ನು ಆಧ್ಯಾತ್ಮಕ್ಕೆ ಬೆರೆಸಲೇಬಾರ್ದು, ಏಕೆಂದರೆ ಅದು ಭಾಳ ಕಷ್ಟ. ರಾಜಕೀಯವನ್ನು ದೂರ ಇಡಬೇಕು. ರಾಜಕೀಯವಾಗಿ ಒಂದು ಏನೋ ಉದ್ಯೋಗ ಮಾಡ್ಕೊಂಡಿರೋರ ಕಷ್ಟ, ಅದನ್ನೇನೋ ಲೋಕ ಕಲ್ಯಾಣಕ್ಕಾಗಿ ಬಳಸ್ತಕ್ಕಂಥವ್ರು ಭಾಳ ಕಡಿಮೆ ಜನ. ಈಗ ಮೋದಿ ಅಂತವರು ರಾಜಕೀಯವನ್ನು ಸಿದ್ದರಾಮಯ್ಯ ಮುಖ್ಯ ಅನಿಸ್ತಿತ್ತು. ಇವಾಗ ನೋಡ್ತಾ ಇಲ್ಲ, ಬರೀ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಎಲ್ಲರೂ ಅಷ್ಟೇ. ಅಲ್ಲಿ ಸ್ವಪ್ರತಿಷ್ಠೆ, ಸ್ವಾರ್ಥ, ಅಧಿಕಾರ
ಮತ್ತು ಜನಪ್ರಿಯತೆ ಹಿಂದೆ ಹೋಗಿರ್ತಕ್ಕಂಥವ್ರು. ಅದು ಬಿಡಿ, ಅದು ಭಾಳ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ. ಇಲ್ಲ ಅವ್ರು ಹೇಳ್ತಾ ಇರೋದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇಲ್ಲಿ ನಮಗೆ ಲೇಖಕರು ಹೇಳ್ತಾ ಇರ್ತಕ್ಕಂಥದ್ದು ಭಾಳ ಗಂಭೀರವಾದ ವಿಚಾರ. ಆಧ್ಯಾತ್ಮ ಪಥದಲ್ಲಿ ಅವರಿಗೆ ಆಧ್ಯಾತ್ಮದ ಇದು ಇಲ್ಲ ಬಿಡಿ. ಈ ಆಧ್ಯಾತ್ಮ ಪಥದಲ್ಲಿ ನಡೀತಾ ಇರ್ತಕ್ಕಂಥವನಿಗೆ ಪ್ರತಿಯೊಂದು ವಿಚಾರವೂ ಕೂಡ, ಸಣ್ಣ ಪುಟ್ಟ ವಿಚಾರನೂ ಕೂಡ ಎಷ್ಟು ದೊಡ್ಡದಾಗುತ್ತೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಂದು ಸಣ್ಣ ಧೂಳಿನ ಕಣವು ಬೈಸಿಕಲ್ನಂತಹ ಸಾಮಾನ್ಯ ಯಂತ್ರದ ಚಲನೆಗೆ ಏನೂ ತೊಂದರೆ ಮಾಡಲಿಕ್ಕಿಲ್ಲ. ಆದರೆ ಕಂಪ್ಯೂಟರ್ನಂತಹ ಸೂಕ್ಷ್ಮ ಯಂತ್ರದ ಚಲನೆಗೆ ಗಂಭೀರವಾದ ಪರಿಣಾಮವನ್ನು ಉಂಟು ಮಾಡುತ್ತದೆ. ಏನೋ ಧೂಳು ಹೇಳ್ತಪ್ಪ, ಸೈಕಲಲ್ಲಿ ಹೋಗುವಾಗ ಅಲ್ಲಿ ಧೂಳು ಬಂತು, ಚಕ್ರಕ್ಕೆ ಸಿಕ್ಕಾಕೊಂತಂದರೆ ಅದೇನು ನಿಲ್ಲಿಸಲ್ಲ, ಓಡ್ತಾ ಇರುತ್ತೆ, ಅದೇನು ಅಷ್ಟೊಂದು ಮಹತ್ವದ ವಿಚಾರ ಅಂತ ಅನಿಸಲ್ಲ. ಅಂದರೆ ಸಾಮಾನ್ಯ ಜನರ ವಿಚಾರದಲ್ಲಿ ನಾವು ಅಂದ್ಕೊಂಡ್ರೆ. ಆದರೆ ಸೂಕ್ಷ್ಮವಾಗಿರ್ತಕ್ಕಂಥ ಯಂತ್ರಗಳು, ಕಂಪ್ಯೂಟರ್ನಂಥ ಸೂಕ್ಷ್ಮವಾಗಿರ್ತಕ್ಕಂಥ ಯಂತ್ರಗಳಲ್ಲಿ ಅಥವಾ ಎಲ್ಲೋ ಧೂಳು ಸೇರ್ತು ಅಂದರೆ ಅವು ಕೆಲಸನೇ ಮಾಡಲ್ಲ ಅಲ್ವಾ. ಅದು ಮಹತ್ವದಾಗತ್ತೆ. ಸ್ವಲ್ಪ ಒಂದು ಚಿಕ್ಕ ಧೂಳಿನ ಕಣಗಳು ಸೇರಿಕೊಂಡ್ರೂ ಕೂಡ ಅವು ಕರೆಕ್ಟಾಗಿ ಕೀಬೋರ್ಡ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗೆ ನಮ್ಮ ಜೀವನ, ನಮ್ಮ ದೇಹಗಳು ಕೂಡ ಆಧ್ಯಾತ್ಮ ಮಾರ್ಗದಲ್ಲಿ ಸಾಗ್ತಾ ಇರ್ತಕ್ಕಂಥ ಸಾಧಕನ ದೇಹಗಳು ಕೂಡ ಭಾಳ ಸೂಕ್ಷ್ಮವಾಗಿ ಹೋಗ್ತವೆ. ಅಂದರೆ ಅಂತಹವನ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಕೂಡ ಬಹಳ ಮಹತ್ವವನ್ನು ಪಡ್ಕೊಳ್ತವೆ ಅನ್ನುವಂತಹ ರೀತಿಯಲ್ಲಿ ಒಂದು ಉದಾಹರಣೆಯನ್ನು ನಮಗೆ ಕೊಡ್ತಾರೆ ಅಷ್ಟೆ. ಸಾಮಾನ್ಯವಾಗಿ ನಾವು ಒಂದು ಉದ್ದೇಶಕ್ಕಾಗಿ ಎಷ್ಟು ಶ್ರಮವಹಿಸಿ ಕೆಲಸ ಮಾಡುತ್ತೇವೆ, ನಾವು ಎಷ್ಟು ಶ್ರದ್ಧೆಯುಳ್ಳವರು ಮತ್ತು ಅರ್ಥಪೂರ್ಣವಾಗಿರುವವರು, ನಾವು ಎಷ್ಟು ಸಹಾಯ ಮಾಡುವವರು ಮತ್ತು ಇತರರ ಬಗ್ಗೆ ಆಲೋಚನೆ ಉಳ್ಳವರು, ಕೆಟ್ಟ ಮಾತುಗಳು ಮತ್ತು ಘಟನೆಗಳಿಂದ ಆಘಾತಗೊಂಡರೂ ನಾವು ಎಷ್ಟು ಶಾಂತಿ ಮತ್ತು ನೆಮ್ಮದಿಯಿಂದ ಇರುತ್ತೇವೆ. ಇಂತಹ ನಮ್ಮ ಉತ್ತಮ ಗುಣಗಳ ಬಗ್ಗೆ ಅರಿವು ಉಳ್ಳವರಾಗಿರುತ್ತೇವೆ. ಆದರೆ ಹಲವಾರು ಸಲ ನಮ್ಮಲ್ಲಿ ಉಂಟಾಗುವ ಅಲ್ಪ ಪಾಂಡಿತ್ಯದ ಹೆಗ್ಗಳಿಕೆ ಅಥವಾ ಸ್ವಲ್ಪ ಪ್ರಮಾಣದ ಪ್ರಾಮಾಣಿಕತೆಯ ಬೆಳವಣಿಗೆಯ ಬಗ್ಗೆ, ಸ್ವಪ್ರತಿಷ್ಠೆಯ ಬಗ್ಗೆ ಗಮನಿಸದೆ ಹೋಗುತ್ತೇವೆ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಳ್ಳೆಯ ಗುಣಗಳು ಇದೆ, ಅವಗುಣಗಳು ಇದೆ ಅಲ್ವಾ. ಒಳ್ಳೆತನೂ ಇದೆ, ಕೆಟ್ಟತನೂ ಇದೆ. ಒಳ್ಳೆಯತನ ಚೆನ್ನಾಗಿ ಕಾಣಿಸ್ತಾ ಇದೆ, ಅದನ್ನು ನಾವು ಚೆನ್ನಾಗಿ ಗಮನಿಸ್ಕೊಳ್ತೀವಿ. ನನಗಿಂತ ಒಳ್ಳೆಯ ಸದ್ಗುಣ ಇದೆ, ನಾನು ಇಂಥದ್ದು ಮಾಡ್ತಾ ಇದ್ದೀನಿ ಅಂತ. ನಾನಿಂಥದ್ದು ಮಾಡ್ತಾ ಇದ್ದೀನಿ, ನನ್ನಲ್ಲಿ ಸದ್ಗುಣ ಇದೆ ಅನ್ನುವಂತಹದ್ದೇ ಅಲ್ಲಿ ಸ್ವಪ್ರತಿಷ್ಠೆಯನ್ನು ಹೆಚ್ಚು ಮಾಡ್ತಾ ಇರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ನಮ್ಮಲ್ಲಿ ನೂರಾರು ಒಳ್ಳೆಯ ಗುಣಗಳಿರ್ಬೋದು ಅಲ್ವಾ, ಆದರೆ ಯಾವುದೋ ಒಂದು ಚಿಕ್ಕ ಒಂದು ಅವಗುಣ, ಅಂದರೆ ನಾನು ಅಂತಕ್ಕಂಥ ಸ್ವಪ್ರತಿಷ್ಠೆ, ನಾನು ಅನ್ನುವಂತಹ ಅಹಂಕಾರನೇ ಮನುಷ್ಯನನ್ನು ಬಹಳವಾಗಿ ಆಧ್ಯಾತ್ಮ ಪಥದಲ್ಲಿ ಹಿಮ್ಮೆಟ್ಟಿಸ್ತಕ್ಕಂಥದ್ದು ಅಲ್ವಾ. ಅದಕ್ಕೆ ಹೇಳ್ತಾರೆ, ನಮ್ಮಲ್ಲಿರ್ತಕ್ಕಂಥ ನೂರಾರು ಒಳ್ಳೆಯ ಗುಣಗಳ ಬಗ್ಗೆ ನಾವು ಬಹಳ ಚೆನ್ನಾಗಿ ಅರಿವನ್ನು ಪಡ್ಕೊಂಡಿರ್ತೇವೆ, ನಮ್ಮಲ್ಲಿದೆ ಅಂತ ಗಮನಿಸ್ಕೊಂಡಿರ್ತೇವೆ. ಆದರೆ ಆ ಒಂದು ಒಳ್ಳೆಯ ಗುಣದ ಹಿಂದೆ ನಾನು ಅಂತಕ್ಕಂಥ ಅಹಂ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಮಾತ್ರ ನಾವು ಗಮನಿಸ್ಕೊಳ್ಳೋದಿಲ್ಲ ಎಷ್ಟೋ ಸಾರಿ ಅನ್ನುವಂಥದ್ದನ್ನು ಅಲ್ಲಿ ಹೇಳ್ತಾರೆ. ಅದಕ್ಕೆ ಕೆಲವು ಸಲ ಆಸೆಯ ಅಂಕುರ ಉದಿಸುತ್ತದೆ. ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಅಲ್ವಾ, ಆದರೆ ನೋಡಿ ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ, ನನ್ನನ್ನು ಒಬ್ಬರಾದರೂ ಹೊಗಳಿಲ್ಲ ಅಥವಾ ನನ್ನನ್ನು ಒಬ್ಬರಾದರೂ ಸರಿ ಅನ್ನಲಿಲ್ಲ ಅಂತ ಅನಿಸುತ್ತಲ್ವ. ಅದು ಕೂಡ ದೋಷನೇ. ಅದು ಸಣ್ಣ ಪುಟ್ಟ ಅಂತ ಅನ್ಕೋತೀವಿ. ಅಯ್ಯೋ, ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ, ಒಬ್ಬರು ನನ್ನ ಬಗ್ಗೆ ಮೆಚ್ಚುಗೆ ಸೂಚಿಸಬೇಕು ಅಂತಕ್ಕಂತಹ ವಿಚಾರ ಅಷ್ಟು ದೊಡ್ಡದಾ ಅಂತ ನಾವು ಅಂದ್ಕೊಳ್ತೀವಿ. ಅದೇನು ಒಂದು ಸಣ್ಣ ವಿಷಯ ಅಲ್ವಾ. ಯಾರೋ ಒಬ್ಬರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಕೊಡಲಿಲ್ಲ ಅಥವಾ ನನ್ನನ್ನು ಹೊಗಳಿಲ್ಲ ಅಥವಾ ನನ್ನನ್ನು ಸರಿ ಅನ್ನಲಿಲ್ಲ, ನನ್ನ ಬಗ್ಗೆ ಮೆಚ್ಚುಗೆ ಸೂಚಿಸಲಿಲ್ಲ ಅಂತಕ್ಕಂಥದ್ದು ಚಿಕ್ಕ ವಿಚಾರ ಬಿಡು. ಯಾಕೆ ಅಂದರೆ ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ನಾವು ಅಂದ್ಕೊಳ್ಬಹುದು. ಆದರೆ ಅದು ನಮ್ಮ ಆಧ್ಯಾತ್ಮ ಪ್ರಗತಿಗೆ ಬಹಳ ದೊಡ್ಡ ಪೆಟ್ಟು ಕೊಡುತ್ತೆ, ಬಹಳ ಹಿನ್ನಡೆಯನ್ನುಂಟು ಮಾಡುತ್ತೆ. ಅಂದರೆ ಅದು ಬಹಳ ಮಹತ್ವದ ಸ್ಥಾನ. ನಾವು ಚಿಕ್ಕದು ಅಂತ ಅಲಕ್ಷ್ಯ ಮಾಡೋಂಗಿಲ್ಲ. ನಾವಿಲ್ಲಿ ಏನು ಬಯಸ್ತಾ ಇದ್ದೀವಲ್ಲ, ಯಾರೋ ಒಬ್ಬರು ನಮ್ಮನ್ನು ದ್ವೇಷ ಅನ್ಬೇಕು ಅಂತ ಬಯಸ್ತಾ ಇದ್ದೀವಲ್ಲ, ಅಥವಾ ನಮ್ಮನ್ನು ಗುರುತಿಸ್ಬೇಕು ಅಂತ ಬಯಸ್ತಾ ಇದ್ದೀವಲ್ಲ, ಇದೆಷ್ಟು ಸೂಕ್ಷ್ಮ ಅಂದರೆ ಬಹಳ ಸೂಕ್ಷ್ಮ. ನಾವು ಪ್ರತಿಕ್ಷಣ ನಮ್ಮನ್ನು ಗಮನಿಸ್ಕೊಳ್ಳದೆ ಇದ್ದರೆ ಈ ಬಹಳ ಸೂಕ್ಷ್ಮವಾಗಿ ನಾನು ಅಂತಕ್ಕಂಥದ್ದು ನಮ್ಮಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ನಮಗೆ ನಿಜವಾಗ್ಲೂ ಅರಿವಿಗೆ ಬರೋದೇ ಇಲ್ಲ. 4 ಜನರ ಮಧ್ಯೆ ಹೋಗಿರ್ತೀವಿ, ಒಳ್ಳೆ ಕೆಲಸ ಮಾಡಿರ್ತೀವಿ ಎಷ್ಟೋ, ನೋಡಪ್ಪ ಅವ್ರನ್ನೆಲ್ಲ ಯಾರ್ಯಾರನ್ನೋ ಗುರ್ತಿಸಿದ್ರು, ಅವ್ರನ್ನೆಲ್ಲ ಮಾತಾಡ್ಸಿದ್ರು, ನಮ್ಮನ್ನು ಮಾತಾಡಿಸ್ದೇ ಇಲ್ಲ ಅನ್ಕೋತೀವಿ
ಎಷ್ಟು ಸಹಜವಾಗಿ ಒಂದು ವಿಚಾರ ಬರುತ್ತೆ ನಮ್ಮಲ್ಲಿ, ಆದರೆ ಅದ್ರ ಹಿಂದೆ ಅಹಂ ಅನ್ನೋದು, ನಾನು ಅನ್ನೋದು ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡುತ್ತೆ ಅಂತ, ಭಾಳ ಸೂಕ್ಷ್ಮಾತಿ ಸೂಕ್ಷ್ಮದಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ, ಕೆಲವು ಸಲ ಇನ್ನೊಬ್ಬರು ನನ್ನನ್ನು ಹೊಗಳಲಿ ಎನ್ನುವ ಆಸೆ ಉಂಟಾಗುತ್ತದೆ. ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ, ಕೆಟ್ಟದೇನು ಮಾಡಲ್ಲ, ಆದರೆ ಹೊಗಳಲಿ ಅಂತಕ್ಕಂಥ ಆಸೆ ನಮಗೆ ಬರುತ್ತೆ ಅಲ್ವಾ. ಮತ್ತು ಅಥವಾ ಸಣ್ಣ ಪ್ರಮಾಣದ ಕೋಪ ಅಥವಾ ಲಾಲಸೆ ಉಂಟಾಗುತ್ತೆ. ನೋಡಪ್ಪ ಅವ್ರು ನಮ್ಮನ್ನು ಗುರುತಿಸ್ಲೇ ಇಲ್ಲ ಅಂತ ಕೋಪನೂ ಮಾಡ್ಕೋಬೋದು, ಕೆಲವು ಸರಿ ಆಸೆನೂ ಉಂಟಾಗ್ಬೋದು ಅಥವಾ ಅಲ್ವಾ. ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲಿಯವರೆಗೆ ನಾವು ಈ ಅಂಶಗಳನ್ನು ಮತ್ತು ಕಲ್ಮಶಗಳನ್ನು ಗುರುತಿಸಿ ಅವುಗಳನ್ನು ಸಂಪೂರ್ಣವಾಗಿ ಕಿತ್ತೆಸೆಯದಿದ್ದರೆ ಎಂದಾದರೂ ಅವು ಆಕ್ರಮಣಕಾರಿಯಾಗಿ ಮೇಲೆದ್ದು ನಮ್ಮನ್ನು ಆವರಿಸಿ ಬಿಡುತ್ತವೆ. ಸಣ್ಣದು ಅಂತ ನಾವು ಅಲಕ್ಷ್ಯ ಮಾಡಿಬಿಟ್ರೆ ಈ ವಿಚಾರಗಳನ್ನು, ನಾವು ಎಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ, ಎಲ್ಲ ಒಳ್ಳೆ ಭಾಷಣಗಳು ಮಾಡ್ತಾಯಿದ್ದೀವಿ ಅಥವಾ ಎಲ್ಲ ಚೆನ್ನಾಗಿ ವಿಚಾರ ತಿಳ್ಕೊಂಡಿದ್ದೀವಿ ಅನ್ನುವಂತಹ ಒಂದು ಧೋರಣೆಯಲ್ಲಿ ಹೋಗ್ತಾ ಇರುವಾಗ ಯಾರೋ ಒಬ್ಬರು ನಮ್ಮನ್ನು ಗುರುತಿಸ್ಲಿಲ್ಲ ಅಥವಾ ನಮ್ಮನ್ನು ಮಾತಾಡಿಸ್ಲಿಲ್ಲ, ಯಾರೋ ಒಬ್ಬರು ನಮ್ಮನ್ನು ಹೊಗಳಲಿಲ್ಲ ಅಥವಾ ನಮ್ಮನ್ನು ಸರಿ ಅನ್ನಲಿಲ್ಲ ಅನ್ನುವಂಥ ಒಂದು ಸಣ್ಣ ಯೋಚನೆಯ ಎಳೆಯೂ ಕೂಡ ನಮ್ಮನ್ನು ಕೆಳಗಡೆ ಇಳಿಸಿಬಿಡುತ್ತೆ ಅಂತ, ನಮ್ಮನ್ನು ಕಾಲನ್ನು ಕೆಳಗಡೆ ಎಳೆಯುತ್ತೆ ಅಂತ ಅವರು ಹೇಳತಕ್ಕಂಥದ್ದು. ಅವು ಆಕ್ರಮಣಕಾರಿಯಾಗಿ ನಮ್ಮ ಮೇಲೆ ಎರಗುತ್ತವೆ. ಅಂದರೆ ಆಧ್ಯಾತ್ಮ ಪಥ ಇರೋದೇ ಹಾಗೆ ಅಂತ ಅವ್ರು ನಮಗೆ ಹೇಳ್ತಾ ಇದ್ದಾರೆ. ಹಿಂದೂ ಪುರಾಣಗಳಲ್ಲಿ ಅನೇಕ ಸಂತರು ತಮ್ಮ ಸದ್ಗುಣ ಮತ್ತು ತ್ಯಾಗಗಳಿಂದ ಉನ್ನತ ಸ್ಥಾನಕ್ಕೇರಿ ಗೌರವ ಹೊಂದಿದ್ದರೂ ಅತಿ ಸಣ್ಣ ತಪ್ಪಿನಿಂದಾಗಿ ಕೆಳಕ್ಕೆ ಬಿದ್ದು ತಮ್ಮನ್ನು ಗೌರವಿಸುವ ಭಕ್ತರಿಗೆ ಭ್ರಮೆ ಮತ್ತು ನಿರಾಶೆಯನ್ನುಂಟು ಮಾಡಿದ ಬಹಳಷ್ಟು ಉದಾಹರಣೆಗಳಿವೆ. ನಾವು ಇತಿಹಾಸವನ್ನು ಗಮನಿಸ್ತಾ ಹೋದರೆ ಸಂತರು ಮಹಂತರೇ ಇರ್ಬೋದು, ಎಷ್ಟೋ ಆಧ್ಯಾತ್ಮ ಪಥದಲ್ಲಿ ಮುಂದೆ ಹೋಗಿರ್ಬೋದು, ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡಿರ್ಬೋದು, ಆದರೂ ಯಾವುದೋ ಒಂದು ಸಣ್ಣ ದೋಷ ಅವರನ್ನು ಇನ್ನೂ ಮುಂದೆ ಹೋಗೋದಕ್ಕೆ ಬಿಡದಲ್ಲೇ ಅವ್ರನ್ನ ಅಡ್ಡ ಹಾಕಿ ಇಟ್ಟಿರುತ್ತೆ. ಅದು ಎಲ್ಲದರಲ್ಲೂ ಕೆಲಸ ಮಾಡ್ತಿರೋದೇ ಸ್ವಪ್ರತಿಷ್ಠೆ ಅಥವಾ ನಾನು ಅಹಂ ಅಂತಕ್ಕಂಥದ್ದು. ಅದು ಭಾಳ ಕಷ್ಟ. ದಶಬಂಧಗಳಲ್ಲಿ ಅದನ್ನು ಒಂದಾಗಿ ಹೇಳ್ತಾರೆ. ದಶಬಂಧಗಳನ್ನು ನಾವು ಕಳ್ಕೊಂಡ್ರೇ ಜೀವನ್ಮುಕ್ತರಾಗ್ತಕ್ಕಂಥದ್ದು. ಆ ದಶಬಂಧಗಳ ಬಗ್ಗೆ ಮೌನವಾಣಿಯಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಆ ದಶಬಂಧಗಳಲ್ಲಿ ಮಾನೋ ಅಂದರೆ ನಾನು, ಅಹಂಕಾರ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ, ಅದನ್ನು ನಾವು ಸೂಕ್ಷ್ಮಾತಿ ಸೂಕ್ಷ್ಮದಲ್ಲಿ ಹೇಗೆ ನಮ್ಮಲ್ಲಿ ಕೆಲಸ ಮಾಡ್ತಾ ಇರೆ ಅನ್ನೋದನ್ನು ಕಂಡಿಡ್ಕೋಬೇಕು. ಗಮನಿಸ್ಕೊಂಡು ಅದರ ಕಡೆ ಗಮನ ಕೊಡದಲೆ, ಅದಕ್ಕೆ ಪೋಷಣೆ ಕೊಡದಲೆ ನಾವು ಜೀವನ ಮಾಡ್ತಕ್ಕಂತಹ ಅಥವಾ ನಡ್ಕೊಳ್ತಕ್ಕಂತಹ ಒಂದು ಉನ್ನತವಾದಂತಹ ವಿಚಾರವನ್ನು ಅಥವಾ ರೀತಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಮಹಾತ್ಮರ ಒಂದು ಪತ್ರ ಈ ರೀತಿ ಸೂಚಿಸುತ್ತದೆ. ಮಹಾತ್ಮರು ಒಂದು ಪತ್ರದಲ್ಲಿ ಹೀಗೆ ಹೇಳ್ತಾರೆ. ಮಹಾತ್ಮರು ಪತ್ರಗಳನ್ನು ಬರೀತಾ ಇದ್ರು. ಈಗ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪಕರಾದಂತಹ, ಬಾಹ್ಯ ಸ್ಥಾಪಕರಾದಂತಹ ಆಲ್ಕಾಟ್ ಇರ್ಬೋದು, ಬ್ಲವಾಟ್ಸ್ಕಿ ಅವರು ಇರ್ಬೋದು, ಅವರಿಗೆಲ್ಲ ಸಾಕಷ್ಟು ಪತ್ರಗಳು ಬರ್ತಾಯಿತ್ತು, ಮಹಾತ್ಮರಿಂದ ಸಂದೇಶಗಳು ಬರ್ತಾಯಿತ್ತು, ಹೇಗೆ ನಡ್ಕೊಳ್ಬೇಕು, ಹೇಗೆ ಮುಂದುವರಿಬೇಕು ಆಧ್ಯಾತ್ಮ ಪಥದಲ್ಲಿ ಅಂತ. AP ಸೆನೆಟ್ರಿಗೆ ಬರ್ತಾಯಿತ್ತು. ಹೀಗೆ ಆ ಪತ್ರಗಳಲ್ಲಿ ಯಾವುದೋ ಒಂದು ಪತ್ರದಲ್ಲಿ ಈ ರೀತಿಯ ವಿಚಾರ ಇದೆ ಅಂತ ಅವರಿಲ್ಲಿ ನಮಗೆ ಲೇಖಕರು ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ, ಶಿಷ್ಯತ್ವವು ಒಳಗಿನ ಮನುಷ್ಯನನ್ನು ಹೊರಗೆ ತರುತ್ತದೆ ಮತ್ತು ಅವರೊಳಗೆ ಗುಪ್ತವಾಗಿರುವ ದುಷ್ಟ ಮತ್ತು ಸದ್ಗುಣಗಳನ್ನು ಹೊರಗೆ ಹಾಕುತ್ತದೆ. ಅಡಗಿಕೊಂಡಿರುವ ದುಷ್ಟ ಪ್ರವೃತ್ತಿಗಳು ಕ್ರಿಯಾಶೀಲ ಪಾಪಕೃತ್ಯಗಳಾಗುತ್ತವೆ. ನೆನಪಿಡಿ, ಯಾರು ಚಿಕ್ಕ ಮಗುವಿನಂತೆ ಪರಿಶುದ್ಧರಾಗಿರುವುದಿಲ್ಲವೋ ಅವರು ಶಿಷ್ಯತ್ವದ ಮಾರ್ಗವನ್ನು ತ್ಯಜಿಸುವುದು ಉತ್ತಮ ಅಂತಾರೆ. ಬೆಟರ್ ಯು ಲೀವ್ ದಿಸ್ ಪಾತ್ ಅಂತ ಹೇಳ್ತಾರೆ. ಆ ಪರಿಶುದ್ಧತೆಯನ್ನು ನೀವು ಗಳಿಸ್ಕೊಳಕ್ಕಾಗಲಿಲ್ಲ ಅಂತ ಅಂದರೆ ನೀವು ಶಿಷ್ಯತ್ವದ ಮಾರ್ಗವನ್ನು ಹಿಡಿಯೋದ್ರಲ್ಲಿ ಅರ್ಥ ಇಲ್ಲ. ನಾವು ಇಷ್ಟೆಲ್ಲ ತಿಳ್ಕೊಂಡಿದ್ದೇವೆ, ಗುರುಗಳ ಸಾನ್ನಿಧ್ಯವನ್ನು ಪಡ್ಕೊಳ್ಬೇಕು, ನಾವು ಶಿಷ್ಯರಾಗಬೇಕು ಅಥವಾ ಶಿಷ್ಯತ್ವದ ಮಾರ್ಗದಲ್ಲೂ ಕೂಡ ಅನೇಕ ಹಂತಗಳಿದೆ. ಒಂದು ಹಂತದವರೆಗೆ ನಾವು ಚೆನ್ನಾಗೇ ಪರಿಶುದ್ಧರಾಗಿದ್ದರೂ ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಾವು ಅಷ್ಟೇ ಜಾಗರೂಕರ ಆಗಿರಬೇಕಾಗಿರೋದು ಭಾಳ ಮುಖ್ಯವಾಗುತ್ತೆ. ಎಲ್ಲೋ ಒಂದು ಕಣದಷ್ಟು ದೋಷ ನಮ್ಮಲ್ಲಿ ಮತ್ತೆ ಕಂಡರೂ ಕೂಡ ಆ ಪಥದಿಂದ ಜಾರಿ ಬೀಳತಕ್ಕಂಥದ್ದು. AP ಸೆನೆಟ್ರು ಅಷ್ಟೆಲ್ಲ ಮುಂದುವರೆದಿದ್ದರು. ಅವರಿಗೆ ಮಹಾತ್ಮರಿಂದ ಪತ್ರಗಳು ಬರ್ತಾಯಿತ್ತು, ಸಂದೇಶಗಳು ಬರ್ತಾಯಿತ್ತು. ಆದರೆ ಅವರಲ್ಲಿದ್ದಂಥ ಕೆಲವು ಸಣ್ಣ ಪುಟ್ಟ ದೋಷಗಳಿಂದ ಅವ್ರಿಗೂ ಕೂಡ ಮುಂದುವರಿಯೋದಕ್ಕೆ ಆಗಲಿಲ್ಲ. ಆಧ್ಯಾತ್ಮ ಪಥದಲ್ಲಿ ಜಾರು ಹೋದರು ಅಂತ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ನಾವು ಕೆಲವು ಕಡೆ
ತಿಳ್ಕೊಳ್ತೇವೆ. ಹಾಗೆ ನಾವು ಎಷ್ಟೇ ಮುಂದುವರೆದಿದ್ರೂ ಕೂಡ ಅದಕ್ಕೆ ಅವ್ರು ಹೇಳ್ತಾರೆ, ಶಿಷ್ಯತ್ವದ ಮಾರ್ಗ ಏನು ಮಾಡುತ್ತೆ, ಶಿಷ್ಯತ್ವವನ್ನು ಒಂದು ಸಾರಿ ನಾವು ಗಳಿಸ್ಕೊಂಡ್ರೆ ಈ ಆಧ್ಯಾತ್ಮ ಪಥದಲ್ಲಿ ನಮ್ಮ ಒಳಗಡೆ ಇರ್ತಕ್ಕಂಥದ್ದೆಲ್ಲ ಹೊರಬರುತ್ತೆ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಗುಣಗಳು ಅವಗುಣಗಳು ಎಲ್ಲವೂ ಕೂಡ ಹೊರಗಡೆ ಬರ್ತವೆ ಅಂತ. ಆಗ ಏನಾಗುತ್ತೆ, ನಮ್ಮಲ್ಲಿ ಆ ದುಷ್ಟ ಪ್ರವೃತ್ತಿಗಳಿರ್ತಾವಲ್ಲ ಅವು ಕ್ರಿಯಾಶೀಲವಾದಾಗ ಪಾಪಕೃತ್ಯಗಳನ್ನು ನಾವು ಮಾಡ್ತೇವೆ. ಪಾಪಕೃತ್ಯಗಳನ್ನು ಮಾಡಿದಾಗ ಅವುಗಳಿಂದ ಬರ್ತಕ್ಕಂಥ ಕರ್ಮ ಫಲಗಳು ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಹಾಗೆ ನಾವು ಪರಿಶುದ್ಧತೆಯನ್ನು ಗಳಿಸ್ಕೊಳ್ಳದೆ ಇದ್ದರೆ ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ಅರ್ಹತೆಯನ್ನು ಕಳ್ಕೊಳ್ತೇವೆ, ಅಥವಾ ಯೋಗ್ಯರಲ್ಲ, ನಾವು ಅಯೋಗ್ಯರಾಗ್ತೇವೆ ಅಂತ. ಅದಕ್ಕೆ ಹೇಳ್ತಾರೆ, ಚಿಕ್ಕ ಮಗುವಿನ ಹಾಗೆ ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು. ಅದೇ ಭಾಳ ಕಷ್ಟ. ಆ ರೀತಿಯ ಮನಸ್ಥಿತಿಯನ್ನು ಪಡ್ಕೊಳ್ತಕ್ಕಂಥದ್ದೇ ಆಧ್ಯಾತ್ಮ ಸಾಧನೆ, ಮತ್ತಿನ್ನೇನೂ ಅಲ್ಲ. ಅದೇ ಆಧ್ಯಾತ್ಮ ಸಾಧನೆ. ಮನಸ್ಸನ್ನು ಗೆಲ್ತಕ್ಕಂಥದ್ದು, ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಮನಸ್ಸೇ ಎಲ್ಲಕ್ಕೂ ಪ್ರೇರಕ ಶಕ್ತಿಯನ್ನು ಕೊಡೋದು. ನಮ್ಮ ಕೆಲಸ ಕಾರ್ಯಗಳೆಲ್ಲಕ್ಕೂ ಪ್ರೇರಕ ಶಕ್ತಿ ಯಾವುದು? ಮನಸ್ಸೇ. ನಮ್ಮ ಭಾವನೆಗಳು, ಭಾವೋದ್ರೇಕಗಳು ಉದ್ರೇಕಗೊಳ್ಳೋದಕ್ಕೂ ಅಥವಾ ಅದಕ್ಕೂ ಮನಸ್ಸೇ ಕಾರಣ. ಅದಕ್ಕೂ ಶಕ್ತಿ ಅಲ್ಲಿಂದ ಸಿಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಯಾರು ಮಗುವಿನಂತೆ ಪರಿಶುದ್ಧರಾಗಿರುವುದಿಲ್ಲವೋ, ಅಂದರೆ ಮಗುವಿನ ಮನಸ್ಸು ಎಷ್ಟು ಮುಗ್ಧವಾಗಿರುತ್ತೆ, ಹೃದಯ ಅಷ್ಟು ಪರಿಶುದ್ಧವಾಗಿರುತ್ತೆ. ಆ ರೀತಿಯ ಒಂದು ಮಗುವಿನಂತಹ ಮನಸ್ಥಿತಿ ಯಾರಿಗಿರೋದಿಲ್ವೋ ಅವರು ಈ ಪಥವನ್ನು ಬಿಟ್ಟು ಪಕ್ಕಕ್ಕೆ ಸರಿಯೋದು ಒಳ್ಳೆಯದು. ಏಕೆಂದರೆ ನಮ್ಮಲ್ಲಿರ್ತಕ್ಕಂಥ ಅವಗುಣಗಳೆಲ್ಲ ಒಂದು ಶಿಷ್ಯತ್ವದ ಮಾರ್ಗಕ್ಕೆ ನಾವು ಹೆಜ್ಜೆ ಇಟ್ಟಾಗ ದಾಳಿ ಇಡ್ತಕ್ಕಂಥದ್ದು ಪೂರ್ಣವಾಗಿ ನಮ್ಮ ಒಳಗಡೆ ಇರ್ತಕ್ಕಂಥ ಅವಗುಣಗಳು ಗುಣಗಳ ಜೊತೆಗೆ ಹೊರಬಂದು ನಮ್ಮಿಂದ ಪಾಪಕೃತ್ಯಗಳನ್ನು ಎಸಗುವ ಹಾಗೆ ಮಾಡಿಬಿಟ್ರೆ ನಾವು ಆಧ್ಯಾತ್ಮ ಪಥದಲ್ಲಿ ಜಾರು ಬೀಳ್ತೇವೆ. ಅದು ಯಾವುದೂ ಕೂಡ ಸಣ್ಣ ವಿಚಾರಗಳು, ಸಣ್ಣ ವಿಷಯಗಳು ಅಂತ ನಾವು ಅಲಕ್ಷ್ಯ ಮಾಡೋ ಹಾಗಿಲ್ಲ ಅಂತ ಅವರು ನಮ್ಗೆ ಹೇಳ್ತಾರೆ. ಸೋಲಿನ ಈ ಎಲ್ಲ ಮೂಲಗಳು ಆತ್ಮನ ಅನೈಕ್ಯತೆಯ ಭ್ರಮೆಯಿಂದ ಉಂಟಾಗ್ತವೆ. ಇವುಗಳ ನಿವಾರಣೋಪಾಯವೆಂದರೆ ವೈರಾಗ್ಯದಲ್ಲಿ ರಮಿಸುವುದು. ಈ ಎಲ್ಲದರಿಂದ ಹೇಗಪ್ಪ ನಾವು ಬಿಡಿಸ್ಕೊಳ್ಳೋದು ಅಂದರೆ ವೈರಾಗ್ಯವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು. ಅಭ್ಯಾಸ ಮತ್ತು ವೈರಾಗ್ಯ ಅವೆರಡು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ಅಷ್ಟೆ. ವೈರಾಗ್ಯ ಅಂದರೆ ವಿರಾಗ, ಅಂದರೆ ಈ ಲೌಕಿಕ ವಸ್ತು ವಿಷಯಗಳ ಆಮಿಷಗಳಿಂದ ನಾವು ಹಿಂತೆಗಿತಕ್ಕಂಥದ್ದು. ಅವುಗಳಿಗೆ ಮನ್ನಣೆ ಕೊಡದಲೇ ನಾವು ಮನಸ್ಸಿನಲ್ಲಿ ನಿರ್ಲಿಪ್ತತೆಯನ್ನು ಕಾಯ್ದುಕೊಳ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಅದೇ ಬಹಳ ಮುಖ್ಯ ಅಂತ ಹೇಳ್ತಾರೆ. ಭಗವದ್ಗೀತೆ ಹೇಳುವಂತೆ ಇಂದ್ರಿಯಗಳ ಉದ್ದೇಶ ಅವುಗಳನ್ನು ಅನುಭವಿಸುವುದು ಮಾತ್ರವಲ್ಲ. ಇಂದ್ರಿಯಗಳಿರೋದು ಬರೀ ನಾವು ಹೊರಗಿನ ಪ್ರಪಂಚವನ್ನು ಅನುಭವಿಸೋದಕ್ಕೆ ಅಲ್ಲ, ಆದರೆ ನಮ್ಮ ದೇಹದಲ್ಲಿರುವ ಸುಖ ಭೋಗಗಳ ಆಸಕ್ತಿಯನ್ನು ನಿಯಮಿತಗೊಳಿಸುವುದಾಗಿದೆ. ಅವುಗಳನ್ನು ಸಂಯಮ ಮಾಡಬೇಕಾಗಿದೆ. ಈ ಇಂದ್ರಿಯಗಳನ್ನು ನಾವು ಸಂಯಮ ಮಾಡಬೇಕಾಗಿದೆ ಅಲ್ವಾ? ಅದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಅವುಗಳಲ್ಲಿನ ಆಸಕ್ತಿಯು ಪರಮಾತ್ಮನ ಸಾಕ್ಷಾತ್ಕಾರದಿಂದ ದೂರವಾಗುತ್ತದೆ. ಆ ಹೊರಗಡೆ ಮುಖವಾಗಿರ್ತಕ್ಕಂತಹ ಪ್ರಜ್ಞೆ ಇದೆಯಲ್ಲ, ಅದನ್ನು ಒಳಮುಖ ಮಾಡ್ಕೋಬೇಕು. ಅಂತರಂಗದ ಕಡೆ ತಿರುಗಿಸ್ಕೊಂಡ್ರೆ ನಮ್ಮ ಒಳಗಡೆನೇ ಇರ್ತಕ್ಕಂಥ ಪರಮಾತ್ಮ ಚೈತನ್ಯದ ಬಗ್ಗೆ ನಮ್ಮ ಗಮನ ಹರಿಯುತ್ತೆ. ಆ ಪರಮಾತ್ಮ ಚೈತನ್ಯದ ಅರಿವು ನಮಗಾಗತ್ತೆ. ಅಂದರೆ ನಮ್ಮ ಸ್ವರೂಪದ ದರ್ಶನ ಅಥವಾ ಆತ್ಮ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ. ಅದನ್ನೇ ಹೇಳ್ತಾರೆ ಪ್ರತ್ಯಾಹಾರ ಅಂತ. ಯೋಗ ಮಾರ್ಗದಲ್ಲಿ ಪತಂಜಲಿ ಯೋಗ ಸೂತ್ರಗಳಲ್ಲಿ ಹೇಳ್ತಕ್ಕಂಥದ್ದು ಪ್ರತ್ಯಾಹಾರ ಅಂದರೆ ಈ ಇಂದ್ರಿಯಗಳಿಗೆ ಹೊರಗಡೆಯಿಂದ ಸಿಗತಕ್ಕಂಥ ಆಹಾರವನ್ನು ನೀವು ಕೊಡೋದನ್ನು ನಿಲ್ಲಿಸಿ ಅದನ್ನು ಒಳಮುಖ ಮಾಡ್ಕೊಳ್ಳಿ ಅನ್ನುವಂತಹ ದೃಷ್ಟಿಯಲ್ಲಿ ಹೇಳ್ತಾರೆ. ಅದಕ್ಕೆ ಮುಂದೆ ಹೇಳ್ತಾರೆ ಅವರು, ಸರ್ವೋತ್ಕೃಷ್ಟವಾದ ನಮ್ಮ ಉನ್ನತಾತ್ಮ ನಮ್ಮ ಅಸ್ತಿತ್ವದಲ್ಲಿಯೇ ಇರುತ್ತದೆ. ಅದರ ಹೊರತಾಗಿ ಬಾಹ್ಯದಲ್ಲಿ ಏನೂ ಅಸ್ತಿತ್ವದಲ್ಲಿಲ್ಲ. ಇದ್ದರೂ ಸಹ ಅದು ಕೇವಲ ಅನೈಕ್ಯತೆಯ ಭಾವ ಹೊಂದಿದ ಭ್ರಮೆ ಮಾತ್ರ. ನಾನು ಮತ್ತು ನನ್ನ ತಂದೆ ಇಬ್ಬರೂ ಒಂದೇ. ನಮ್ಮ ಒಳಗಡೆ ಇರತಕ್ಕಂತಹ ಆತ್ಮ ಚೈತನ್ಯವೇ ಸತ್ಯ, ಹೊರಗಡೆ ಇರತಕ್ಕಂಥ ಪ್ರಪಂಚ ಎಲ್ಲವೂ ಕೂಡ ಮಿಥ್ಯವೇ. ಇದೆಲ್ಲವೂ ಕೂಡ ಭ್ರಮೆ, ನಮ್ಮ ಮನಸ್ಸಿನ ಭ್ರಮೆ. ಮನಸ್ಸಿನ ಒಂದು ಪ್ರಕ್ಷೇಪಣೆಗಳೇ ಹೊರಗಿನ ಪ್ರಪಂಚ. ಮನಸ್ಸಿನ ಪ್ರಕ್ಷೇಪಣೆಯೇ ಈ ಹೊರಗಿನ ಪ್ರಪಂಚ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಸಣ್ಣ ಪುಟ್ಟ ವಿಚಾರಗಳು ಅಂತ ನಾವು ಯಾವುದನ್ನು ಅಲಕ್ಷ್ಯ ಮಾಡೋ ಹಾಗಿಲ್ಲ. ಆ ಸಣ್ಣ ಪುಟ್ಟ ವಿಚಾರಗಳೇ ಬಹಳ ಉನ್ನತವಾದಂತಹ ಪ್ರಭಾವವನ್ನು ಬೀರುತ್ತವೆ.
ಆದ್ದರಿಂದ ಆಧ್ಯಾತ್ಮ ಸಾಧಕನಿಗೆ ಪ್ರತಿಯೊಂದು ನಡೆ ನುಡಿ, ಪ್ರತಿಯೊಂದು ಕ್ಷಣದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ನಮ್ಮ ಭಾವಗಳು, ನಮ್ಮ ಯೋಚನೆಗಳು ಎಲ್ಲವೂ ಕೂಡ ಬಹಳ ಚಿಕ್ಕದು ಅಂತ ನಾವು ಅಂದ್ಕೊಳ್ಳೋ ಹಾಗಿಲ್ಲ. ಅಥವಾ ಅಂದುಕೊಂಡ್ರೆ ನಮ್ಮ ಆಧ್ಯಾತ್ಮ ಪ್ರಗತಿ ಕುಂಠಿತವಾಗತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಸಣ್ಣದನ್ನು ಅಲಕ್ಷಿಸಬೇಡಿ ಅನ್ನುವಂತಹ ಈ ಒಂದು ಶೀರ್ಷಿಕೆಯಲ್ಲಿ, ಈ ಒಂದು ಲೇಖನದಲ್ಲಿ ಲೇಖಕರು ನಮಗೆ ಅನೇಕ ವಿಚಾರಗಳನ್ನು ತಿಳಿಸ್ತಾರೆ. ಎಲ್ರಿಗೂ ಧನ್ಯವಾದಗಳು.